त्रिसर्गो मृषा न स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ಓಂ. ಸುಮಾರು 31 ನಿಯಮಗಳನ್ನ ಹೇಳಿ ಇದೆಲ್ಲವನ್ನು ತಪ್ಪದಂತೆ ನೀನು ನಡೆಸ್ತಿ ಅಂತಾದ್ರೆ ನಿನಗೆ ಈ ಇಂದ್ರನನ್ನ ಜಯಿಸುವಂತಹ ಮಗನ ಬಯಕೆಯಿಂದ ನೀನೇನು ವರವನ್ನ ಪಡೆದಿದ್ದಿ ಅದು ಸಫಲವಾಗುತ್ತೆ. ಲೋಪದೋಷಗಳಿಲ್ಲದಂತೆ 1 ವರ್ಷಗಳ ಕಾಲ ಈ ಪುಂಸವನ ವ್ರತವನ್ನ ನೀನು ಆಚರಿಸಬೇಕಾದದ್ದು. ಹಾ ಅಂದ್ರೆ ಹಾ ಅಂದ್ರೆ ಪುಷ್ಟಿಯಿಂದ ಕೂಡಿದ ಮಗುವಾಗಬೇಕು ಅನ್ನುವುದಕ್ಕೋಸ್ಕರ ಅದನ್ನ ಪುಂಸವನ ಅಂತ ಕರೀತಾರೆ. ಹಾ ಆಗ ನಡೆಸುವಂತದ್ದೇ. ಮುಖ್ಯವಾಗಿ ಇನ್ನೂ ಒಂದು ಸಂಗತಿಯನ್ನ ಹೇಳುವಂಥದ್ದು, ನಿತ್ಯ ಹೃದಯವಾಸಿಯಾದ ಕೋಷ್ಠಗತಂ ತಂ ಧ್ಯಾಯೇತ್, ಹೃದಯವಾಸಿಯಾದಂತಹ ಪರಮಾತ್ಮನನ್ನು ಸದಾ ನೆನೆಯಬೇಕು ಅಂತ ಇಷ್ಟು ಹೇಳಿ, ಆಗ ನಿನಗೆ ಇಂದ್ರನನ್ನ ಸಂಹರಿಸುವ ಶತ್ರುಹ ಭವಿತಾಸುತ, ಶತ್ರುವನ್ನ ಸಂಹಾರ ಮಾಡುವ ಮಗ ನಿನಗೆ ಹುಟ್ಟಿ ಬರ್ತಾನೆ ಅನ್ನುವ ಅಂಶವನ್ನ ಕಾಶ್ಯಪನು ದಿತಿಗೆ ತಿಳಿಸ್ತಾನೆ. ಶುಕ ಉವಾಚ, ಅವಳದಕ್ಕಾಯ್ತು ಅಂತ ಹಾಗೆ ಆಗಲಿ, ವ್ರತವನ್ನ ಹಾಗೆ ಆಚರಿಸ್ತೇನೆ ಅಂತ ಅಂಗೀಕರಿಸಿ ಅಭ್ಯುಪೇತ್ಯಾಥ ದಿತಿರಾಜನ್ ಮಹಾಮನಾಹ ಕಾಶ್ಯಪಾದ್ ಗರ್ಭಮಾದತ್ತ ವ್ರತಂ ಚಾಂಜೋದಧಾರಸ. ಕಶ್ಯಪರಿಂದ ಒಳ್ಳೆಯ ಸಂತತಿಯನ್ನ ಪಡೆಯುವುದಕ್ಕೆ ಅವರು ಹೇಳಿದ ವ್ರತವನ್ನ ಅಂಗೀಕರಿಸಿ ಆ ಗರ್ಭವನ್ನ ಧರಿಸಿದ್ದಾಳೆ. ಅನುಷ್ಠಾನವನ್ನ ಅಂಜಹ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಅಂಜಸಾ, ಅಂಜಹ ಅನ್ನುವ ಈ ಶಬ್ದಗಳು ಅವ್ಯಯಗಳು. ದಧಾರಸ, ವ್ರತವನ್ನ ಧಾರಣೆ ಮಾಡಿದ್ಲು. ಮಾತೃಶ್ವಸುರಭಿಪ್ರಾಯಂ ಇಂದ್ರ ಆಜ್ಞಾಯಮಾನದ ಶುಶ್ರೂಷಣೇನ ಆಶ್ರಮಸ್ಥಾಂ ದಿತಿಂ ಪರ್ಯಚರತ್ ಕವಿಃ. ಮಾತೃಶ್ವಸುಹು ಅಂದ್ರೆ ದಿತಿ ಅದಿತಿಯ ತಂಗಿ, ಹಾಗಾಗಿ ತಾಯಿಯ ತಂಗಿ ಚಿಕ್ಕಮ್ಮ. ಈ ಚಿಕ್ಕಮ್ಮನೋ ದೊಡ್ಡಮ್ಮನೋ, ಒಟ್ಟಂತೂ ದಿತಿ ಅದಿತಿ ಅಂತ ತಗೊಂಡ್ರೆ ದಿತಿ ಹಿರಿಯಳಾಗ್ತಾಳೆ, ಅದಿತಿ ಚಿಕ್ಕವಳಾಗ್ತಾಳೆ, ದೊಡ್ಡಮ್ಮ ಅಂತ ಇಟ್ಕೊಳ್ಳಿ. ದೊಡ್ಡಮ್ಮನ ಒಳಗಿನ ಅಭಿಪ್ರಾಯ ಏನು ಅಂತ ಗೊತ್ತಾಯ್ತು ಇಂದ್ರನಿಗೆ. ಗೊತ್ತಾಗಿ ಆಜ್ಞಾಯ ಸರಿಯಾಗಿ ತಿಳ್ಕೊಂಡಿದ್ದ. ಅದಕ್ಕೋಸ್ಕರ ಆಶ್ರಮಸ್ಥಾಂ ದಿತಿಂ ಶುಶ್ರೂಷೇಣ ಪರ್ಯಚರತ್. ಅವಳು ಒಂದೆಡೆ ಇದ್ದು ಮಾಡಬೇಕಾದ ಕೆಲಸ ಆದ್ರಿಂದಾಗಿ ಅವಳಿಗೆ ಓಡಾಟಕ್ಕೆ ಹೆಚ್ಚು ಅವಕಾಶ ಇರಲಿಲ್ಲ. ಆದ್ರಿಂದ ಹೇಳಿದ್ದಾರೆ ಸುಮ್ನೆ ಹೋಗಿ ಹೊರಗೆಲ್ಲ ಓಡಾಡಬಾರದು ಅಂತ. ಮತ್ತೆ ಕವಿಹಿ, ಇಂದ್ರನಿಗೆ ಹೆಸರು ಕವಿ. ಅಂದ್ರೆ ಸರಿಯಾದ ಶಬ್ದವನ್ನ ಸರಿಯಾದ ಕಾಲದಲ್ಲಿ ಹೇಗೆ ಪ್ರಯೋಗಿಸಬೇಕು ಅಂತ ತಿಳಿದವನು ಅಂತ ಅರ್ಥ. ಕಪಿಗಳನ್ನ ಕವಿಗಳು ಅಂತ ನಾವಿವತ್ತು ಕರಿತೀವಿ, ಆದ್ರೆ ಅಲ್ಲಿ ಕವಿ ಅಂದ್ರೆ ತಿಳಿದವನು ಅಂತ ಅರ್ಥ. ತಿಳಿದವನು ಅಂದ್ರೆ ಏನ್ ತಿಳಿದವನು ಅಂದ್ರೆ ಯಾರನ್ನ ಹೇಗೆ ಆ ಮನಸ್ಸು ಗೆದ್ದು ನಮ್ಮ ಕಾರ್ಯ ಸಾಧನೆ ಮಾಡಬೇಕು ಅಂತ ತಿಳಿದವನು. ಯಾಕೆಂದ್ರೆ ಇಂದ್ರ ಮನೋದೇವತೆಯೂ ಹೌದು, ಕೈಗೆ ಸಂಬಂಧಪಟ್ಟ ದೇವತೆಯೂ ಹೌದು. ಎಲ್ಲ ಇಂದ್ರಿಯಗಳಿಗೂ ಸಂಬಂಧಪಟ್ಟವನು ಅನ್ನೋದೊಂದು ಜನರಲ್ ಇದ್ದೇ ಇದೆ. ಅದರಲ್ಲಿ ವಿಶೇಷವಾಗಿ ಕೈಗೆ ಸಂಬಂಧಪಡ್ತಾನೆ. ಅಂತರಂಗದ ಪ್ರಪಂಚದಲ್ಲಿ ಮನಸ್ಸಿಗೆ ಸಂಬಂಧಪಡ್ತಾನೆ. ಹಾಗಾಗಿ ಅವನು ಮನಸ್ಸಿನ ಒಳಗೆ ನಡೆದದ್ದನ್ನ ಹೊರಗೆ ತಿಳಿಸ್ಲಿಕ್ಕೆ ಇರುವ ಮಧ್ಯದ ಹೊಸ್ತಿಲಿನ ಸಂಬಂಧವನ್ನ ಆ ಒಳಗೆ ನಡೆದದ್ದನ್ನು ಹೊರಗೆ ತಿಳಿಸುವ ಶಕ್ತಿಯಾಗಿ ಇಂದ್ರ ಕೆಲಸ ಮಾಡುತ್ತಾನೆ. ಹಾಗಾಗಿ ಶುಶ್ರೂಷೆ ಮಾಡಿದ, ಆಕೆಯನ್ನ ಸೇವೆ ಮಾಡಿದ, ಚೆನ್ನಾಗಿ ಸೇವೆ ಮಾಡಿದ.
ಆ ತನಗೆ ಉಪದ್ರವ ಕೊಡ್ಲಿಕ್ಕಿದ್ದಾಳಲ್ಲ ಅಂತ ಗೊತ್ತಿದ್ರೂ ಕೂಡ ಹೆಚ್ಚು ಹೆಚ್ಚು ಅವರನ್ನ ಸೇವೆ ಮಾಡಿದಾಗ ಅವರಿಗೆ ಒಂದು ದಿವಸ ಮನಸ್ಸು ತಗ್ಗಿ ಬರುತ್ತೆ ಅಂತ ಅವನ ನಿರೀಕ್ಷೆ ಇತ್ತು. ನಿತ್ಯಂ ವನಾತ್ ಸುಮನಸ ಫಲಮೂಲ ಸಮಿತ್ಕುಶಾನ್ ಪ್ರಾತರನ್ ಪತ್ರಾಂಕುರ ಮೃದಾ ಪಶ್ಚಾತ್ ಕಾಲೇ ಕಾಲೇ ಉಪಾಹರ. ಪ್ರತಿನಿತ್ಯ ಕಾಡಿನಿಂದ ಹೂಗಳನ್ನು, ಹಣ್ಣುಗಳನ್ನು, ಗೆಡ್ಡೆ ಗೆಣಸು, ಸಮಿತ್ತು ಅಂದ್ರೆ ಯಜ್ಞಕ್ಕೆ ಹಾಕುವಂತಹ ಸಣ್ಣ ಕಟ್ಟಿಗೆ, ಆಮೇಲೆ ದರ್ಭೆ, ಪತ್ರ, ಚಿಗುರು, ಆಮೇಲೆ ಮಣ್ಣು ಬೇಕಾಗ್ತಿತ್ತು. ಅಂದ್ರೆ ಆ ನಿತ್ಯ ಹೋಗಿ ನಾಳೆಗೆ ಬೇಕಾದ ಮಣ್ಣನ್ನ ಈಗ ಸಂಗ್ರಹ ಮಾಡಿ ತಂದಿಟ್ಕೊಳ್ಳುವುದು ಕ್ರಮ. ನಾಳೆಗೆ ಬೇಕು ಅಂದ್ರೆ ಇವತ್ತು ತಂದಿಡಬೇಕು. ಅಂತಹ ಮೃತ್ ಮಣ್ಣು, ಆಪಹ, ಮತ್ತೆ ಅವತ್ತವತ್ತಿಗೆ ನೀರು. ಟ್ಯಾಂಕಲ್ಲಿ ತುಂಬಿಸಿ 10 ದಿವಸದ್ದೆಲ್ಲ ಕುಡಿದು ತೇಗಿ ನಿದ್ದೆ ಬರುವ ಸ್ಥಿತಿಗೆ ಜಾರುವಂತದ್ದಲ್ಲ. ಅವತ್ತವತ್ತಿನ ನೀರು ಅವತ್ತವತ್ತಿಗೆ, ಅವತ್ತವತ್ತಿನ ಮಣ್ಣು ಅವತ್ತವತ್ತಿಗೆ. ನಿತ್ಯದ ಶುಚಿಗೆ, ಶರೀರದ ಕೊಳೆ ತೊಳೆಯುವುದಕ್ಕೆ ಅವರು ಮಣ್ಣೆ ಉಪಯೋಗಿಸ್ತಾ ಇದ್ದಿದ್ದು. ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಮೃತ್ತಿಕೆ ಹನಮೇ ಪಾಪಂ ಅಂತ ಪ್ರಾರ್ಥಿಸಿ ಮೈಗೆ ಮಣ್ಣು ಹಚ್ಕೊಳ್ಳೋದಿದೆ ಸ್ನಾನಕ್ಕಾಗುವಾಗ. ಇವತ್ತು ನಾವು ಎಲ್ಲೋ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡುದಾದ್ರಿಂದ ಅದು ಕಟ್ಕೊಂಡು ನಾಳೆ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಆಗಿ ಅದರಲ್ಲಿ ಈಜು ಹೊಡಿಬೇಕಾದ ಕಾರ್ಯಕ್ರಮ ಆಗೋದು ಬೇಡ ಅಂತ ನಾವು ಬಿಟ್ಬಿಟ್ಟಿದ್ದೇವೆ ಅಷ್ಟೇ. ನದಿಯಲ್ಲಿ ಮಣ್ಣನ್ನ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಿದ್ರೆ ತೊಳೆದು ಹೋಗುತ್ತೆ, ಏನು ಸಮಸ್ಯೆ ಇಲ್ಲ. ಇಲ್ಲಿ ಹಾಗಾಗುದಿಲ್ಲ. ಸ್ವಲ್ಪ ಎಚ್ಚರ ವಹಿಸಿ ನಾವು ಅಂತ ಹಳೆ ಕಾಲಕ್ಕೆ ಹೋಗ್ತೇವೆ ಅಂತಂದ್ರೆ ಹಳೆ ಕಾಲ ಪೂರ ಹೋಗ್ಬೇಕು. ಬಾತ್ರೂಮ್ ಅಲ್ಲಿ ಹಳೆ ಕಾಲಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ನಿತ್ಯ ದೇವರ ಪೂಜೆಗೆ ಹೂ ಬೇಕಿತ್ತು, ಹಣ್ಣು ಬೇಕಿತ್ತು, ಎಲೆಗಳು ಬೇಕಿತ್ತು, ಕೆಲವು ಗಿಡಗಳ ಚಿಗುರು ಬೇಕಿತ್ತು. ಅಂದ್ರೆ ಈ ತುಳಸಿ ಪುಷ್ಪ, ಅಂದ್ರೆ ತುಳಸಿ, ಗರಿಕೆ, ಇದೆಲ್ಲ ತುದಿ ತರಬೇಕು. ಸುಮ್ನೆ ಹಸು ಮೆಂದಂಗೆ ಗೊಬ್ಬರ ತಂದಂಗೆ ತರುದಲ್ಲ ದೇವರಿಗೆ. ಈ ದರ್ಭೆಯನ್ನ ತರುವಾಗ ಅಂಗಡಿಯಲ್ಲಿ ಒಂದಿಷ್ಟು ಕಟ್ಟು ತಂದು ಕೊಟ್ಬಿಟ್ಟಿರ್ತಾರೆ. ಅದ್ರಲ್ಲಿ ಎಲ್ಲಾ ತರದ್ದು ಇರುತ್ತೆ. ಅದು ಗಣಪತಿಯನ್ನ ಹಸು ಅನ್ಕೊಂಡ್ಬಿಟ್ಟಿರ್ತಾರೆ. ಆನೆ ತಿನ್ನುತ್ತೆ ಅಂತ ಆದ್ರೂ ಕೂಡ ಆನೆ ಆ ತರದ ಹುಲ್ಲು ತಿಂದು ಅಭ್ಯಾಸ ಇಲ್ಲ. ಸಣ್ಣ ಸಣ್ಣ ಹುಲ್ಲು, ಅದು ಮರಗಳನ್ನೇ ಗೆಲ್ಲು ಸಮೇತ ಕಿತ್ತು ಅದರಿಂದ ಎಲೆಗಳನ್ನ ಸ್ವೀಕಾರ ಮಾಡುವಂಥದ್ದು. ಹಾಗಾಗಿ ಅಂಕುರ ಅಂದ್ರೆ ಚಿಗುರುಗಳು. ಕೆಲವು ಗಿಡಗಳ ಚಿಗುರುಗಳನ್ನ ಬಳಸಿಯೇ ಪೂಜೆಗಳಿಗೆ ಆ ಹೆಚ್ಚು ಬೆಲೆ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವಳಿಗೆ ಏನೇನ್ ಅಗತ್ಯ ಇತ್ತು ನಿತ್ಯಾನುಷ್ಠಾನಕ್ಕೆ, ಹೊರಗೋಗ್ಲಿಕ್ಕಿಲ್ಲ ಅಂತಂದ್ರೆ ಅವಳು ಏನು ಸಾಮಗ್ರಿಗಳಿಲ್ಲದೆ ಪೂಜೆ ಸಪ್ಪೆ ಸಪ್ಪೆ ಸಂಭ್ರಮ ಇಲ್ಲದೆ ಆಗ್ಬೇಕು ಅಂತ ಆಗದಂತೆ, ಆ ತರದ ಸ್ಥಿತಿ ಬಾರದಂತೆ ಇಂದ್ರ ನೋಡಿಕೊಂಡ. ಕಾಲೇ ಕಾಲೇ ಉಪಾಹರತ್, ಸರಿಯಾದ ಕಾಲಕ್ಕೆ ಅವಳು ಕೇಳಬೇಕು ಅನ್ನೋಕ್ಕಿಂತ ಮುಂಚೆನೆ ತಂದಿಟ್ಟಿರ್ತಿದ್ದ. ಅವಳು ಹೇಗೆ ಕೇಳೋಕ್ಕಿಂತ ಮುಂಚೆನೆ ಕಶ್ಯಪನನ್ನ ಜಾಗ್ರತೆಯಲ್ಲಿ ಬಟ್ಲಿಗೆ ಹಾಕೊಂಡ್ಲು, ಹಾಗೆ ಆಗ ಬಕೆಟ್ ಇರ್ಲಿಲ್ಲಲ್ಲ, ಹಾಗಾಗಿ ಬಟ್ಲು. ಏವಂ ತಸ್ಯಾ ವ್ರತಸ್ಥಾಯ ವ್ರತಚ್ಛಿದ್ರಂ ಹರಿರ್ನೃಪ ಪ್ರೇಪ್ಸುಃ ಪರ್ಯಚರ ಜಿಹ್ಮೋ ಮೃಗಹೇವ ಮೃಗಾಕೃತಿ. ಬೇಡ ಮೃಗಗಳನ್ನ ಕೊಲ್ಲುವುದಕ್ಕೋಸ್ಕರ ಮೃಗಗಳ ವೇಷವನ್ನೇ ಧರಿಸಿ ಕಾಡಿನಲ್ಲಿ ಓಡಾಡುತ್ತಾನೆ. ಅವುಗಳಿಗೆ ಡೌಟೇ ಬರಬಾರದು. ಹಾಗೆ ಮೃಗಗಳನ್ನೇ ವೇಷ ತೊಟ್ಟು ಅದೇ ಪ್ರಾಣಿಯ ತಲೆಯನ್ನ ಮೈ ಕೈಯನ್ನೆಲ್ಲ ಹಾಗೆ ಇಟ್ಟುಕೊಂಡು ಓಡಾಡುವ ಹಾಗೆ ವ್ರತಾಚರಣೆಯಲ್ಲಿ ದ್ವಿತೀಯ ನಿಯಮಲೋಪವನ್ನ ಕಂಡುಹಿಡಿಯುವುದರ ಉದ್ದೇಶದಿಂದ, ಆದ್ರೆ ಆ ಉದ್ದೇಶವನ್ನ ಯಾವತ್ತೂ ಹೊರಗಡೆ ತೋರಿಸಿಕೊಳ್ಳದೆ ಆ ಪರ್ಯಚರತ್ ಅಂದ್ರೆ ಅವಳು ಹೇಗೆ ಗುಟ್ಟಾಗಿ ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳಿಕ್ಕೆ ಏನೇನು ಸೇವೆ ಮಾಡಿ ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಕಶ್ಯಪನನ್ನ ಬಳಸಿಕೊಂಡ್ಲೋ ಹಾಗೆ ಮೃಗಹೇವ ಮೃಗಾಕೃತಿ. ಮೃಗಹ ಅಂತಂದ್ರೆ ಮೃಗವನ್ನ ಕೊಲ್ಲುವವ. ವೀರಹ ವಿಷಮ ಶೂನ್ಯೋ ಕೃತ ಶೀರಚಲಶ್ಚಲ. ವೀರಹ ವೀರಹ ಅಂದ್ರೆ ಶತ್ರುಗಳು ವೀರರಾಗಿದ್ರು ಕೂಡ ಅವನನ್ನ ಸಂಹಾರ ಮಾಡಬಲ್ಲವ ಅಂತ ಅರ್ಥ. ಹಾಗಾಗಿ ಮೃಗಹ ಅಂದ್ರೆ ಮೃಗಂ ಹಂತಿ, ಮೃಗವನ್ನ ಕೊಲ್ಲುವವನು. ಅಂದ್ರೆ ಬೇಟೆಗಾರನಿಗೆ ಮೃಗಹ ಅಂತ ಹೆಸರು. ಆದ್ರಿಂದಾಗಿ ನಾವು ನಮ್ಮ ಶ್ಲೋಕಗಳನ್ನು ಹೇಳುವಾಗ ಕೊನೆಗೆ ಹಾ ಅಂತ ಹಾಹಾಕಾರ ಮಾಡಬಾರದು. ಮಾಡಿದ್ರೆ ಭೂತಕೃತ್ ಭೂತ ವೃದ್ಧಾವು ಭೂತಾತ್ಮ ಭೂತ ಭಾವನಃ.
ಭೂತ ಭಾವನಃ ಅಂದ್ರೆ ದೇವರನ್ನೇ ಕೊಲ್ಲುವುದು ಅಂತ ಅರ್ಥ. ಭಾವ ಭೂತ ಭಾವನನಾದಂತಹ ದೇವರನ್ನ ಕೊಲ್ಲುವವನಿಗೆ ಜಯವಾಗಲಿ ಅಂತ ನಾವು ಬೇಕಾದ್ರೆ ಹೇಳಿದ ಹಾಗೆ. ಅದನ್ನಾಗಿ ಭೂತ ಭಾವನ ಅಂತ ಅರ್ಧ ಹಕಾರ ಸದೃಶವಾದ ವಿಸರ್ಗದ ಉಚ್ಚಾರಣೆಯನ್ನು ಮಾಡಬೇಕು ಅನ್ನೋದು ಹೆಚ್ಚು. ಆ ಉಕ್ತ್ವಾ ತೂಷ್ಣೀಂ ಬಭೂವಃ ಅಂತಿದೆ. ಅಲ್ಲಿ ಹ ಅಂತಾನೆ ಇರುವುದು. ಅಲ್ಲಿ ಬಭೂವಕ್ಕೆ ಎರಡು ವಿಸರ್ಗ ಹಾಕಿ ಕೂಡಿಸುದಲ್ಲ. ಬಭೂವ ವಿಸರ್ಗ ಬರುವುದಿಲ್ಲ. ಬರುತ್ತಾ? ಬಭೂವ ಬಭೂವತು ಬಭೂವು ಬಭೂವಿಥ ಬಭೂವಥು ಬಭೂವಥ ಬಭೂವತು ಬಭೂವ ಬಭೂವಿವ ಬಭೂವಿಮ ಬಭೂವ ಆಗತ್ತೆ ಹೊರತು ಬಭೂವಹ ಆಗುದಿಲ್ಲ. ಅಲ್ಲಿ ಹಾನೆ ಬರಿಬೇಕು. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಡಿಕ್ಟೇಟ್ ಮಾಡುವಾಗ ಬಭೂವ ಬರದೆ ಎರಡು ಡಾಟ್ ಇಟ್ಬಿಟ್ರೆ ನಮ್ ಕೆಲಸ ಆಯ್ತು ಅಂತ. ಹಾಗೆ ಮೃಗಹ ಅಂತ ಬರೆಯುವಾಗ ಮೃಗ ಅನ್ನೋದಕ್ಕೆ ಎರಡು ಡಾಟ್ ಇಟ್ರೆ ಮೃಗಹ ಆಗ್ಬಿಡುತ್ತೆ. ಆದ್ರೆ ಅದಕ್ಕೆ ಅರ್ಥ ಬೇರೆ, ಇದಕ್ಕೆ ಅರ್ಥ ಬೇರೆ. ಮೃಗಹ ಅನ್ನುವಾಗ ಅಲ್ಲಿ ಮೃಗ ಅನ್ನುವ ಅರ್ಥದಲ್ಲಿದ್ರೆ ಅದು ಏಕವಚನ, ವಿಸರ್ಗ ಸಹಿತವಾದ ಏಕವಚನದ ರೂಪ. ಇದು ಮೃಗಹ ಅಂದ್ರೆ ಅಕಾರಾಂತವಾದದ್ದು ಮೃಗಹ ಶಬ್ದ ಆದ್ರೆ, ಮೃಗಹ ಅನ್ನೋದು ಮೃಗಹನ್ ನಕಾರಾಂತವಾದ ಶಬ್ದ. ಆದ್ರೆ ಇದರ ವ್ಯತ್ಯಾಸ ಗೊತ್ತಿಲ್ಲದೆ ಹೋದಾಗ ನಾವು ತಪ್ಪು ಪ್ರಯೋಗ ಮಾಡ್ತೇವೆ. ಅಂದ್ರೆ ಭಾಷೆಯನ್ನು ತಿಳಿದು ಈ ತಪ್ಪುಗಳನ್ನು ಮಾಡಬಾರದು. ಬೇರೆಯವರು ಹೀಗೆ ಹೇಳ್ತಾರೆ, ನಾವು ವಾಕ್ಯ ಪ್ರಯೋಗ ಮಾಡುವಾಗ ಅರ್ಥ ಆಗುವಲ್ಲಿ ಸಮಸ್ಯೆ ಇಲ್ಲ. ಆದರೆ ಡಿಕ್ಟೇಟ್ ಮಾಡುವಾಗ ಅಥವಾ ನಾವು ಸರಿಯಾಗಿ ಅದನ್ನ ಉಚ್ಚಾರಣೆ ಮಾಡಿ ಶ್ಲೋಕ ಸ್ತೋತ್ರಗಳನ್ನೆಲ್ಲ ನಿರೂಪಣೆ ಮಾಡುವಾಗ ಆದಷ್ಟು ವಿಸರ್ಗವನ್ನ ಜಾಗ್ರತೆಯಿಂದ ಹೇಳುವುದು ಅಗತ್ಯ. ಹಾಗಾಗಿ ಮೃಗಹ ಇವ ಮೃಗಾಕೃತಿ. ಮೃಗಾಕೃತಿಯಲ್ಲಿ ಮೃಗಹ ಹೇಗೆ ಕಾಡಿನಲ್ಲಿ ಓಡಾಡಿ ಪ್ರಾಣಿಗಳನ್ನು ಬೇಟೆಯಾಡುತ್ತಾನೋ ಹಾಗೆ ಇಂದ್ರನು ಕೂಡ ಅತ್ಯಂತ ಆಪ್ತ ಮಗನಂತೆ ಅವಳಿಗೆ ಬೇಕಿರುವ ಸಕಲ ಸೌಕರ್ಯಗಳನ್ನ ಸಲಕರಣೆಗಳನ್ನು ಒದಗಿಸುತ್ತಾ ತಾನು ಬೇಟೆಗಾರ ಬೇಟೆಯಾಡುವುದಕ್ಕೆ ಮರೆಮಾಚಿದಂತೆ ತಾನೂ ಕೂಡ ಗೊತ್ತಾಗದಂತೆ ಆಕೆಯ ದೋಷಗಳನ್ನು ಕಂಡುಹಿಡಿಯುವಲ್ಲಿ ನೆಲೆಸಿದ. ನಾದ್ಯ ಗಚ್ಚತ್ ವ್ರತಚ್ಛಿದ್ರಂ ತತ್ಪರೋಥ ಮಹೀಪತೆ ಚಿಂತಾಂ ತೀವ್ರಾಂ ಗತಶಕ್ರ ಕೇನನೆ ಸ್ಯಾಚ್ಛಿವಂತಿಹ. ತಿಂಗಳುಗಟ್ಲೆ ಕಳೀತಾ ಹೋಯ್ತು. ತಿಂಗಳು ಕಳೆದ್ರು ಅವಳು ಒಂದು ಸಣ್ಣ ತಪ್ಪು ಮಾಡ್ಲಿಲ್ಲ. ನಿನಗೆ ತಂಗ್ಳೆ ಗತಿ. ನಿನ್ನೆದ್ದೇ ತಿಂತಾ ಇದ್ದ ಹಾಗೆ ನಿನ್ನೆ ಕತೆನೇ ಇವತ್ ಕತೆನೇ ನಾಳೆ ಮತ್ತೆ, ವ್ಯತ್ಯಾಸವೇ ಇಲ್ಲ, ಬದಲಾವಣೆನೇ ಇಲ್ಲ ಜೀವನದಲ್ಲಿ. ಅವನಿಗೆ ತಲೆ ಕೆಟ್ಟು ಹೋಯ್ತು. ಹೇ ರಾಜನೇ ಮಹೀಪತೆ, ಅವನು ದಿತಿಯಲ್ಲಿ ನಿಯಮ ಲೋಪಗಳನ್ನು ಎಷ್ಟು ಹುಡುಕಿದ್ರೂ ಕೂಡ ಸಿಗಲಿಲ್ಲ. ತೀವ್ರಾಂ ಚಿಂತಾಂ ಗತಃ ಶಕ್ರ, ತೀವ್ರವಾದ ಚಿಂತೆಗೊಳಗಾದ. ಅಯ್ಯೋ ತಪ್ಪು ಮಾಡಿಲ್ಲ ಅಂತ ಚಿಂತೆ ಆಯ್ತು ಅವನಿಗೆ. ಕೊನೆಗೆ ಕೇನವೇ ಸ್ಯಾಚ್ಛಿವನ್ ನೃಪ ತ್ವಿಹ, ನನಗೆ ಏನು ಮಾಡಿದರೆ ಒಳ್ಳೆಯದಾದೀತು, ಈ ಸಂಹಾರದ ಆಲೋಚನೆಯನ್ನ ತಪ್ಪಿಸುವುದಕ್ಕೆ ಏನ್ ಮಾಡಬೇಕು ಅಂತ ಯೋಚಿಸ್ತಾ ಇದ್ದ. ಏಕದಾ ಸಾತು ಸಂಧ್ಯಾಯ ಮುಚ್ಚಿಷ್ಟ ವ್ರತಕರ್ಷಿತ ಅಸ್ಪೃಷ್ಟವಾರ್ಯ ಧೌತಾಂಗ್ರಿ ಅವನು ಅತ್ಯಂತ ಆ ಕಾತರದಿಂದ ಮತ್ತು ಕಾಳಜಿಯಿಂದ ಏನೆಲ್ಲ ಅನುಕೂಲವನ್ನು ಮಾಡಿಕೊಟ್ನೋ ಅದು ಫಲಿಸಿತೋ ಅನ್ನುವ ಹಾಗೆ ಒಂದು ದಿವಸ ಸಂಧ್ಯಾಕಾಲದಲ್ಲಿ ಊಟ ಮಾಡಿ ಕೈ ಬಾಯಿ ತೊಳ್ಕೊಳ್ಳದೆ ಕಾಲು ತೊಳ್ಕೊಳ್ಳದೆ ಆಚರಣೆ ಮಾಡದೆ ಸುಸ್ತಾಗಿ ಹಾಗೆ ನಿದ್ದೆಗೆ ಹೋಗ್ಬಿಟ್ಲು. ಇದು ಭಾಗವತದಲ್ಲಿ ಹೀಗೆ ಇದೆ. ಇನ್ನೊಂದು ಪುರಾಣದಲ್ಲಿ ಇದೇ ಕಥೆಯನ್ನು ನಿರೂಪಣೆ ಮಾಡುವಾಗ ಇದೆಲ್ಲ ದೋಷ ಅಂತ ಹೇಳಲಿಕ್ಕೆ ಬೇರೆ ಬೇರೆ ಪ್ರಸಂಗಗಳನ್ನು ಹೇಳ್ತಾರೆ. ಅಲ್ಲೇನಾಯ್ತು ಅಂದ್ರೆ ಅವಳು ಹೊದಿಕೆ ಹಾಕೊಳ್ಳುವಾಗ ಹೊದಿಕೆಯ ಕೆಳಭಾಗವನ್ನ ನಿನ್ನೆ ದಿವಸ ಎಲ್ಲಿಗೆ ಹಾಕೊಂಡಿದ್ಲೋ ಅದನ್ನು ಉಲ್ಟಾ ಹಾಕೊಂಡು ಕಾಲಿಗೆ ಹಾಕುವ ಭಾಗವನ್ನು ತಲೆಗೆ ಹಾಕೊಂಡು ತಲೆಗೆ ಹಾಕುವ ಭಾಗವನ್ನು ಕಾಲಿಗೆ ಹಾಕೊಂಡು ಮಲ್ಕೊಂಡ್ಲು. ಹೋಯ್ತು, ವ್ರತ ಲೋಪ ಆಯ್ತು. ಅಂದ್ರೆ ಮೈಯಲ್ಲಿ ಉಡುವ ಬಟ್ಟೆಯೂ ಹಾಗೆ, ಉಡುವ ಬಟ್ಟೆಯ ಭಾಗ ಯಾವ ಭಾಗ ನಾವು ಮೇಲ್ಗಡೆಗೆ ಹಾಕೊಳ್ತೇವೋ ಅದನ್ನೇ ಮರು ದಿವಸವೂ ಹಾಕೊಳ್ಬೇಕು. ಒಂದು ಒಗೆದು ಹಾಕೊಳ್ಬೇಕು. ಎರಡನೇದು ಅದಕ್ಕೋಸ್ಕರ ಸಾಮಾನ್ಯ ತುಂಬಾ ಹಳಬರ ಮನೆಯಲ್ಲಿ ನೀವು ನೋಡಿದ್ರೆ ಅವರ ಈ ಉಡುವ ಪಂಚೆಗಳಲ್ಲಿ ಅಥವಾ ವೇಸ್ಟ್ಗಳ ತುದಿಯಲ್ಲಿ ಒಂದು ಗಂಟಿರುತ್ತೆ. ಆ ಗಂಟನ್ನು ಗಮನಿಸಿ ಅವ್ರು ಯಾವ ದಿಕ್ಕಿಗೆ ಅದನ್ನ ಹಾಕೊಳ್ಬೇಕು ಅಂತ ಗುರುತಿಸ್ತಾರೆ. ನಮ್ಗಿದು ಯಾಕೆ ಏನು ಅಂತ ಅರ್ಥ ಆಗುದು ಕಷ್ಟ. ನಮ್ಮ ದೇಹದ ಉಡುವ ಭಾಗದಲ್ಲಿ
ಮುಂಭಾಗಕ್ಕೆ ಸಂಬಂಧಪಟ್ಟಂತಹ ಬಟ್ಟೆಯ ಭಾಗಕ್ಕೆ ದೇಹದ ಚಕ್ರದ ಸ್ಪರ್ಶವೇ ಬೇರೆ, ಹಿಂಭಾಗಕ್ಕೆ ಸಂಬಂಧಪಟ್ಟಂತೆ ಮೂಲಾಧಾರದ ಸ್ಪರ್ಶದ ಚಕ್ರವೇ ಬೇರೆ. ಅದನ್ನು ನಾವು ಬದಲಾಯಿಸಿ ಉಟ್ರೆ ಆವಾಗ ಆ ಶಕ್ತಿ ಎರಡು ಭಾಗದ್ದು ಹಿಂದಿನ ದಿವಸದ್ದಕ್ಕೆ ಇವತ್ತಿಗೂ ಇವತ್ತಿನ ದಿವಸದ ಹಿಂದಿದ್ದಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಆದಾಗ ದೇಹದಲ್ಲಿ ನಮಗೆ ಅದರ ಶಕ್ತಿಯನ್ನ ಸುಲಭದಲ್ಲಿ ಗ್ರಹಿಸ್ಲಿಕ್ಕಾಗದೇ ಇರುವ ಒಂದು ರೀತಿಯಲ್ಲಿ ತೀವ್ರವಾದ ಮನಸ್ಸಿಗೆ ಅಡಚಣೆ, ಏಕಾಗ್ರತೆ ತಪ್ಪತ್ತೆ. ಅದರ ಜೊತೆಗೆ ಶಕ್ತಿ ಸಂಚಯ ಆಗುವುದಿಲ್ಲ. ಈ ಕಾರಣಕ್ಕಾಗಿ ಒಂದೊಂದು ಕಡೆ ಒಂದೊಂದು ತರ ಹೇಳಿದೆ. ಒಂದ್ ಕಡೆ ಅವಳು ಹೊರಗೆ ಹೋದವಳು ಕಾಲ್ ತೊಳ್ಕೊಳ್ಳದೆ ಒಳಗ್ ಬಂದ್ಲು ಅಂತಿದೆ, ಇಲ್ಲಿ ಆಚಮನೆ ಮಾಡದೆ ಹಾಗೆ ಕೈಕಾಲು ತೊಳ್ಕೊಳ್ಳದೆ ಮಲ್ಕೊಂಡ್ಲು ಅಂತಿದೆ. ಹೀಗೆ ಹಿಂದೆ ಏನು 31 ನಿಯಮಗಳನ್ನ ಹೇಳಿದ್ರು, ಅದರಲ್ಲಿ ಒಂದೊಂದು ಕಡೆ ಒಂದೊಂದು ನಿಯಮಗಳನ್ನು ಭಂಗಗೊಳಿಸಿದಂತಹ ಪ್ರಸಂಗದಿಂದಾಗಿ ಆಕೆಯ ವ್ರತ ನಷ್ಟವಾಯಿತು. ವಿಧಿ ವಿಧಿ ವಿಮೋಹಿತ. ವಿಧಿಯಿಂದ ಎಷ್ಟೇ ನಾವು ಹಠ ಸಾಧನೆ ಮಾಡಿ ನಾವು ಅನ್ಕೊಂಡದ್ದೇ ಆಗಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ವಿಧಿ ಅದೇನಾಗ್ಬೇಕು ಅಂತಿರುತ್ತೋ ಆ ಹೊತ್ತಿಗೆ ನಮ್ಮನ್ನ ಆ ಕಾರ್ಯದಲ್ಲಿ ತೊಡಗಿಸಿಯೇ ತೊಡಗಿಸತ್ತೆ. ಅಥವಾ ಆ ಕಾರ್ಯದಲ್ಲಿ ತೊಡಗಿಸಬಹುದು, ಅಥವಾ ಕಾರ್ಯದಲ್ಲಿ ತೊಡಗದಂತೆ ಭ್ರಮೆ ಹುಟ್ಟಿಸಿ ತಪ್ಪು ಮಾಡಬಹುದು. ಹಾಗಾಗಿ ಆಚಮನೆ ಮಾಡದೆ ನಿದ್ದೆ ಹೋದಾಗ ಈ ಬಹುದಿನಗಳ ತನಕ ವ್ರತ ಮಾಡಿ ಸುಸ್ತಾಗಿತ್ತು ಅವಳಿಗೆ. ಆ ಸುಸ್ತಿನಿಂದ ನಿದ್ದೆ ಬಂತು. ಭಗವಂತನ ಇಚ್ಛೆಯೂ ಹಾಗೆ ಇತ್ತು. ಲಬ್ಧ್ವಾ ತದಂತರಂ ಶಕ್ರೋ ನಿದ್ರೋಪಹತ ಚೇತಸ ದಿತೆ ಪ್ರವಿಷ್ಟಮುದರಂ ಯೋಗೇಶೋ ಯೋಗ ನಾರಾಯಣ. ಅಂತರಂ ಲಬ್ಧ್ವಾ. ಅಂತರ ಅಂದ್ರೆ ಮಧ್ಯ, ಗ್ಯಾಪ್. ಛಿದ್ರ ಅಂತ ಅರ್ಥ, ದೋಷ ಅಂತ ಅರ್ಥ. ಅಂತರ ಅಂದ್ರೆ ಎಡೆ. ಅಂದ್ರೆ ವ್ರತ ನಿರಂತರ ಸಾಕ್ತಾ ಇದ್ರೆ ಎಡೆ ಸಿಗುದಿಲ್ಲ. ಅನಂತರ ಅಂತ ನಾವು ಶಬ್ದ ಬಳಸ್ತೇವೆ, ಅಂತರ ಇಲ್ಲದೆ ಇರುವುದು ಅಂತ. ಈ ಕಾರ್ಯ ಆದ ನಂತರ, ಕನ್ನಡದಲ್ಲಿ ನಾವು ಅದನ್ನ ನಂತರ ಅಂತ ಬಳಸ್ತೇವೆ, ಅದು ಶಾಸ್ತ್ರೀಯ ಶಬ್ದ ಅಲ್ಲ. ಅನಂತರ ಅಂತ ಆಗತ್ತೆ ಅಥವಾ ಅಂತರ ಅಂತ ಆಗುತ್ತೆ. ನಾವು ಆ ಬಿಟ್ಟು ನಂತರ ಅಂತ ಅಷ್ಟೇ ಕನ್ನಡದಲ್ಲಿ ಬಳಸ್ತೇವೆ, ಅದಾದ ನಂತರ ಅಂತ. ಆದ್ರೆ ಅನಂತರ ಅಂದ್ರೆ ಅಂತರ ಇಲ್ಲದೆ ಇರುವಿಕೆ ಅಂತ ಅಲ್ಲಿ ಅರ್ಥ. ಇಲ್ಲಿ ಅಂತರಂ ದೃಷ್ಟ್ವಾ ಲಬ್ಧ್ವಾ ಶಕ್ರಃ ನಿದ್ರೋಪಹತ ಚೇತಸ. ನಿದ್ರೆಯಿಂದ ಮೈ ಮರ್ತು ಮಲ್ಕೊಂಡ್ಬಿಟ್ಟಿದ್ದಾಳೆ, ಅವಳಿಗೆ ಗೊತ್ತೇ ಇಲ್ಲ ನಾನು ಎಲ್ಲಿ ಮಲಗಿದ್ದೇನೆ, ಯಾವಾಗ ಮಲಗಿದ್ದೇನೆ, ಎಷ್ಟೊತ್ತಿಗೆ ಮಲಗಿದ್ದೇನೆ ಅಂತ. ದಿತೇಹೆ ಉದರಂ ಪ್ರವಿಷ್ಟ. ಸೀದ ಗರ್ಭದೊಳಗೆ ಪ್ರವೇಶ ಮಾಡಿದ ವಜ್ರಾಯುಧ ಹಿಡ್ಕೊಂಡು ಇಂದ್ರ. ಯೋಗೇಶಃ ಯೋಗಮಾಯಯ. ಆತನಿಗೆ ಯೋಗ ಶಕ್ತಿ ಇತ್ತು, ಆದ್ರಿಂದಾಗಿ ಇಂದ್ರ ಯೋಗೇಶನಾದದ್ರಿಂದ ಯೋಗ ಶಕ್ತಿಯನ್ನು ಬಳಸಿಕೊಂಡು ದ್ವಿತೀಯ ಉದರವನ್ನ ಪ್ರವೇಶಿಸಿದ. ಆಕೆಗೆ ಎಚ್ಚರದಲ್ಲಿ ಇದ್ಯಾವುದು ಗೊತ್ತಿಲ್ಲ. ಚಕರ್ತ ಸಪ್ತಧಾ ಗರ್ಭಂ ವಜ್ರೇಣ ಕನಕ ಪ್ರಭಂ ರುದಂತಂ ಸಪ್ತದೈಕೈಕಂ ಮಾರೋದೀರಿತಿ ತಾನ್ ಪುನಃ. ಸರಿಯಾದ ಸಮಯ ಇದು ಅಂತ ಭಾವಿಸಿ ಬಂಗಾರದ ಕಾಂತಿಯಿಂದ, ಕನಕ ಪ್ರಭಂ ಬಂಗಾರದ ಪ್ರಭೆಯಿಂದ ಹೊಳೆಯುತ್ತಿದ್ದಂತಹ ಗರ್ಭವನ್ನು ತನ್ನ ಕೈಯಲ್ಲಿದ್ದ ವಜ್ರಾಯುಧದಿಂದ 7 ಬಾರಿ ಚಕಚಕನೆ ಕತ್ತರಿಸಿ ಬಿಟ್ಟ. ಚಕರ್ತ ಚಕರ್ತ ಸಪ್ತಧಾ 7 ಬಾರಿ ಅದನ್ನ ಪೆಟ್ಟು ಕೊಟ್ಟು ಕತ್ತರಿಸಿದ. ಆದ್ರೆ ಕತ್ತರಿಸಿದ ತಕ್ಷಣ ನಾವು ಮಕ್ಕಳು ಅಂದ್ರೆ ಆ ಪಿಂಡಗಳು ರುದಂತಂ ಎಲ್ಲ ಓ ಅಂತ ಇವನನ್ನೇ ಕುರಿತು ಅಳ್ಲಿಕ್ಕೆ ಶುರು ಮಾಡಿದ್ವು. ಇಂದ್ರ 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 ಅಂತ. ಸಪ್ತ ಮತ್ತೆ ಸಿಟ್ಟು ಬಂತು. ಇವುಗಳು ಒಂದು ಕಿರಿಕಿರಿ ಆಗುತ್ತೆ ಅಂತ ನಾನು ಕತ್ತರಿಸಿದ್ರೆ ಇವು 7 ಉಪದ್ರ ಕೊಡ್ತಾ ಇವಲ್ಲ ಅಂತ ಮತ್ತೆ 7 ಸರ್ತಿ ಹೊಡೆದ. ಪುನಃ ಸಪ್ತದೈಕೈಕಂ, ಮತ್ತೆ 7 ವಿಭಾಗವಾಗಿದ್ದಂತಹ ಪಿಂಡಗಳಿಗೆ ಒಂದೊಂದಕ್ಕೆ ಮತ್ತೆ 7 ಸಲ ಹೊಡೆದ್ರೆ 49 ಪೀಸ್ ಆಗಿ ಎಲ್ಲವೂ ಅಳ್ಲಿಕ್ಕೆ ಶುರು ಮಾಡಿದ್ವು. ಅಳುವಿನ ಸಂಖ್ಯೆ ಜಾಸ್ತಿ ಆಯಿತು. ಪುನಃ ರುದಂತಂ ಮಾರೋದೀಹಿ. ಅಳಬೇಡಿ 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 ಅಂತ ಇಂದ್ರನೇ ಸಮಾಧಾನ ಮಾಡಿದಂತೆ. ಅದ ಅಮ್ಮೆ ಅಂತ ಖಂಡಿತ ಅಲ್ವಾ, ಯಾರು ಕಂಡ್ರು ಅದು ಅಮ್ಮ. ಅದಕ್ಕೆ ಮೊದಲು ಯಾರು ಕಾಣ್ತಾರೋ ಅಮ್ಮ. ಹಾಗಾಗಿ ಎದುರುಗಡೆ ಸಿಕ್ಕಿದವನನ್ನು ಜೋರಾಗಿ ಹತ್ತುಕೊಂಡು ಅಮ್ಮ ಅನ್ಕೊಂಡು ಅವನನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ಟು ತೇತಮೂಚು ಪಾಟ್ಯಮಾನ ಸರ್ವೇ ಪ್ರಾಂಜಲಯೋ ನೃಪ ನೋ ಜಿಘಾಂಸತಿ ಎಂತ್ವಿಂದ ಭ್ರಾತರೋ ಮರುತಸ್ತವ. ಆ 49 ಭಾಗಗಳು ಕೂಡ ಆ ಪೆಟ್ಟು ತಿಂದ ನೋವನ್ನು ಅನುಭವಿಸುತ್ತಲೇ
ಕೈ ಮುಗಿದು ಪ್ರಾಂಜಲಯ ಸರ್ವೇಪಿ, ಕೈ ಮುಗಿದು ನೋ ಕಿಂತ್ವಿಂದ್ರಮೋ ನೋ ಜಿಘಾಂಸಸಿ, ಯಾಕೆ ನಮ್ಮನ್ನು ಕೊಲ್ತಾ ಇದ್ದಿ? ನಾವೇನು ನಿನಗೆ ಉಪದ್ರವ ಮಾಡಿದ್ದೇವೆ? ಇನ್ನು ಗರ್ಭದಿಂದ ಹೊರಗೆ ಬಂದಿಲ್ಲ, ಯಾವ ಕ್ರಿಯೆಯಿಂದನೂ ನಿನಗೆ ಉಪದ್ರವ ಕೊಟ್ಟಿಲ್ಲ. ನಿರುಪದ್ರವಿಗಳಾದ ನಮ್ಮನ್ನ ನೀನ್ ಯಾಕೆ ಕೊಲ್ತಾ ಇದ್ದಿ? ನಾವು ಯಾರು ಬೇರೆಯವರಲ್ಲ, ನಿನ್ನ ತಮ್ಮಂದ್ರು, ನಾವು ಮರುತ್ತರು. ನಿನಗೆ ಯಾಕೆಂದ್ರೆ ಮಾರೋದೀಹಿ ಮಾರೋದೀಹಿ ಅಂತ ಹೇಳಿದ್ರಲ್ವಾ, ನೀನು ಅಳಬೇಡ 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 ಅಂತ ಹೇಳಿದ್ರಿಂದ ನಮಗೆ ಅಳದವರು ಅಂತಾನೆ ಹೆಸರು. ಮಾರುದಹ ಅಂತ ಹೇಳಿದ್ರಿಂದ ಮರುತ್ತುಗಳಾಗಿ ನಾವು ಹುಟ್ಟಿದ್ದೇವೆ. ಮಾ ಭೈಷ್ಟ ಭ್ರಾತರೋ ಮಹ್ಯಂ ಯೂಯಮಿತ್ಯಾಹ ಕೌಶಿಕ ಅನನ್ಯ ಭಾವಾನ್ ಪಾರ್ಷದಾನ್ ಆತ್ಮನೋ ಮರುತಾನ್ ಗಣಾನ್. ನಿನ್ನ ಸೈಡಿಗಿದ್ದೀವಿ, ನಿನ್ನ ವಿರೋಧಿಗಳಲ್ಲ ಅಂತ ಈ ಮಾತು ಕೇಳಿದ್ಮೇಲೆ, ಅಂದ್ರೆ ನಿನ್ನ ಪಕ್ಷದಲ್ಲಿ ಇರ್ತೇವೆ ಅಂತ ಆ ಮರುತ್ತುಗಳು ಹೇಳಿದಾಗ ಇಂದ್ರನಿಗೆ ಸಮಾಧಾನ ಆಗಿ ತಕ್ಷಣವೇ ಭಯ ಪಡಬೇಡಿ, ಖಂಡಿತ ನಿಮ್ಮನ್ನ ನಾನೇನು ಕೊಲ್ಲಲ್ಲ, ನೀವು ನನಗೆ ತಮ್ಮಂದಿರು ಅಂತಾನೆ ನಾನು ನಿಮ್ಮನ್ನೆಲ್ಲರನ್ನ ಸ್ವೀಕಾರ ಮಾಡ್ತೇನೆ. ಒಬ್ಬ ತಮ್ಮ ಸಿಕ್ತಿದ್ದ, 49 ಸಿಕ್ಬಿಟ್ರು. ಮರುತ್ತ 1, ಮರುತ್ತ 2, ಮರುತ್ತ 49 ಅಂತ. ಮಾ ಮಾ ನಮಮಾರದಿತೇರ್ಗರ್ಭ ಶ್ರೀನಿವಾಸಾನುಕಂಪಯ ಬಹುದಾ ಕುಲಿಶಕ್ಷುಣ್ಣೋ ದ್ರೌಣ್ಯಸ್ತ್ರೇಣ ಯಥಾ ಭವಾನ್. ವಜ್ರಾಯುಧದ ಏಟಿಗೆ 49 ಭಾಗವಾಗಿ ಕತ್ತರಿಸಿ ಹೋಗಿದ್ದರು. ಶ್ರೀನಿವಾಸಾನುಕಂಪಯ, ಭಗವಂತನಿಗೆ ಹೆಸರು. ಶ್ರೀಗೆ ನಿವಾಸನಾದವನು, ಲಕ್ಷ್ಮಿಗೆ ಆವಾಸ ಸ್ಥಾನನಾದವನು, ತನ್ನ ಎದೆಯಲ್ಲೇ ಸ್ಥಾನ ಕೊಟ್ಟಿದ್ದಾನೆ. ಯಾಕಂದ್ರೆ ಅಷ್ಟು ಆಕೆಯನ್ನ ಗೌರವಿಸ್ತಾನೆ ಅಂತ ಅರ್ಥ. ನೀವು ಎಲ್ಲೂ ಇಲ್ಲರಿ, ನಮ್ಮ ಹೃದಯದಲ್ಲಿದ್ದೀರಿ ಅಂದ್ರೆ ಏನರ್ಥ? ಅಷ್ಟು ಗೌರವ ಕೊಡ್ತೇವೆ ಅಂತ ಅರ್ಥ. ಹಾಗೆ ದೇವರು ಲಕ್ಷ್ಮಿಗೆ ನಿನ್ನನ್ನು ಎಲ್ಲೆಲ್ಲೋ ಇಟ್ಟಿಲ್ಲ, ನಾನು ಇಲ್ಲೇ ಇಟ್ಕೊಂಡಿದ್ದೇನೆ ಅಂತ ಹೃದಯದಲ್ಲಿ ಶ್ರೀನಿವಾಸ ಅಂತ ಅವನನ್ನ ಕರೆಸಿಕೊಳ್ತಾನೆ. ಶ್ರೀವತ್ಸ ಅಂತನೂ ಒಂದು ಚಿಹ್ನೆಯನ್ನ ಅದನ್ನೇ ಕರೆಯುವುದು. ಭಗವಂತನ ಎಡಬದಿಯ ಹೃದಯದ ಭಾಗದಲ್ಲಿ ನೆಲೆಸಿದ ಲಕ್ಷ್ಮಿಯ ಸ್ಥಾನವನ್ನೇ ಶ್ರೀವತ್ಸ ಅಂತ ಕರೀತಾರೆ. ಅವನ ಚಿಹ್ನೆ ಅದು. ದೇವರು ಅಂತ ಗುರುತಿಸ್ಲಿಕ್ಕೆ ಯಾರಾದ್ರೂ ನಾನು ದೇವರು ಅಂದ್ರೆ ಹಾಗಾದ್ರೆ ಶ್ರೀವತ್ಸ ಚಿಹ್ನೆ ತೋರಿಸಿ ಅಂತ ಹೇಳಬೇಕು. ಅವ್ರು ಸುಟ್ಕೊಂಡು ಬಂದಿದ್ರೆ ನಂಬ್ಲಿಕ್ಕೆ ಆಗಲ್ಲ ಅಷ್ಟೇ. ಹೀಗೆ ಅಶ್ವತ್ಥಾಮನ ಬ್ರಹ್ಮಾಸ್ತ್ರದಿಂದ ನೀನು ಪೆಟ್ಟು ತಿಂದ್ರು ಹೇಗೆ ಸಾಯಲಿಲ್ವೋ ಅಂತ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳುತ್ತಾ, ಹಾಗೆ ಇಂದ್ರನ ವಜ್ರಾಯುಧದ ಪೆಟ್ಟಿಗೆ ಆ ಮಕ್ಕಳು ಸಾಯಲಿಲ್ಲ. ನೀನು ಹೇಗೆ ವಿಷ್ಣುರಾತನಾಗಿ ಕೃಷ್ಣಾನುಕಂಪಯ ಬದುಕಿದೆಯೋ ಹಾಗೆ ಈ ಮರುತ್ತಗಳು ಶ್ರೀನಿವಾಸೋನುಕಂಪಯ ಬದುಕಿದವು. ಅಂದ್ರೆ ತಕ್ಷಣ ಅಲ್ಲಿಗೆ ದೃಷ್ಟಾಂತ ಸಮನ್ವಯ ಮಾಡಿಬಿಟ್ಟ. ದೇವರ ಅನುಗ್ರಹ ಇದ್ರೆ ಯಾರು ಎಲ್ಲಿ ಹೊತ್ತಾಕಿದ್ರು ಕೂಡ ಯಾರು ಅವನನ್ನ ಸಾಯಿಸ್ಲಿಕ್ಕಾಗಲ್ಲ. ಅವನಿಗೆ ಬದುಕುವ ಯೋಗ ಇಲ್ಲ ಅಂದ್ರೆ ಎಷ್ಟು ಪೂತಾರ ಮಾಡಿ ಇನ್ಕ್ಯುಬೇಟರ್ ಅಲ್ಲಿ ಇಟ್ರು ಕೂಡ ಉಸುರು ಕಟ್ಟಿ ಆಕಾಶ ನೋಡ್ಕೊಂಡು ಪ್ರಾಣ ಹೋಗುತ್ತೆ. ಸಕೃತಿಷ್ಟ್ವಾಪಿ ಪುರುಷಂ ಪುರುಷೋ ಯಾತಿ ಸಾಮ್ಯತಾಂ ಸಂವತ್ಸರಂ ಕಿಂಚಿದೂನಂ ವಿದ್ಯಾ ಯದ್ಧರಿಮರ್ಚಿತಃ. ಪರಮಪುರುಷನಾದ ನಾರಾಯಣನನ್ನು ಒಂದು ದಿನ ಅಥವಾ ಒಮ್ಮೆ ಜೀವ ಅತ್ಯಂತ ಪ್ರೀತಿಯಿಂದ ಆರಾಧಿಸಿದ್ರೇನೆ ದೇವರ ಸಾರೂಪ್ಯವನ್ನ ಪಡೀತಾನೆ. ದೇವ ಹೇಗೆ ಜ್ಞಾನಾನಂದಮಯನೋ ಆನಂದ ತುಂದಿಲನೋ ಅಂತೆ ಈ ಜೀವನು ಅಂತದ್ದೇ ಆನಂದದ ತುತ್ತ ತುದಿಯನ್ನ ಏರ್ತಾನೆ. ಅಂಥದ್ರಲ್ಲಿ ಕಿಂಚಿದೂನಂ ಸಂವತ್ಸರಂ, ಒಂದು ಕೆಲವೇ ದಿನಗಳ ಊನ ಭಾವದಲ್ಲಿ ಸಂವತ್ಸರದ ಕಾಲ, ಕೆಲವು ದಿನಗಳಿಗೆ ಕಮ್ಮಿಯಾದ ಸಂವತ್ಸರದಷ್ಟು ಕಾಲದ ಪೂಜೆಯನ್ನ ನಿಷ್ಠೆಯಿಂದ ಹರಿಯ ಸೇವೆಯನ್ನ ಆಕೆ ಅದಿತಿ ಮಾಡಿದ್ದಾಳೆ. ಅಂದ್ರೆ ಕಿಂಚಿದೂನಂ, ಕೆಲವೇ ದಿನಗಳು ಕಮ್ಮಿ ಇತ್ತು ಇನ್ನು ವತ್ಸರ ಪೂರ್ಣವಾಗ್ಲಿಕ್ಕೆ. 365 ದಿವಸಕ್ಕೆ ಕೆಲವೇ ದಿನಗಳು ಕಮ್ಮಿ ಇದ್ದು, ಅಷ್ಟು ಕಾಲದವರೆಗೂ ಕೂಡ ಯದ್ಧರಿಮರ್ಚಿತ, ಹರಿ ಈಕೆಯಿಂದ ಅತ್ಯಂತ ಮೆಚ್ಚುಗೆಯಾಗುವಂತೆ ಅರ್ಚಿಸಲ್ಪಟ್ಟಿದ್ದಾನೆ. ಅಂದ ಮೇಲೆ ಈ ಮರುತ್ತುಗಳು ಸಾಯ್ತಾವೋ? ದೇವತೆಗಳ ಅಷ್ಟು ಆರಾಧನೆ ನಡೆಸಿದ ಮೇಲೆ, ಭಗವಂತನ ಪ್ರೀತಿಯನ್ನ ಸಂಪಾದಿಸಿ ಈ ಮಕ್ಕಳಿಗೆ ಒಳ್ಳೆ ರೀತಿಯ ಶಕ್ತಿ ಬಲ ತುಂಬಬೇಕು ಅಂತ ಬಯಸಿದ ಮೇಲೆ ಆ ಮಕ್ಕಳು ಸತ್ತಾವೋ? ಸಾಯವು. ಸಜೂರಿಂದ್ರೇಣ 50 ದೇವಾಸ್ತೆ ಮರುತೋ ಭವನ್ ವ್ಯಪೋಹ್ಯ ಮಾತ್ರ ದೋಷಂತೆ ಹರಿಣಾ ಸೋಮಪಾಕೃತಾ. ಈ ಗರ್ಭದಲ್ಲಿ ಸೇರ್ಕೊಂಡಿದ್ದ ಇಂದ್ರ
ಹುಟ್ಟುವಾಗ ಅವುಗಳ ಜೊತೆಗೆ ಹುಟ್ಟಿದಾದ್ರಿಂದಾಗಿ 50 ಜನ ಒಟ್ಟಿಗೆ ಹುಟ್ಟಿದ್ರು, ಗರ್ಭದಿಂದ ಹೊರಕ್ ಬಂದ್ರು. ಅವರು ಪಂಚಾಶತ್ ದೇವಾಹ, 50 ದೇವತೆಗಳು ಅಂತ ಅವರನ್ನ ಕರೀತಾರೆ. ಮರುತೋ ಅಭವನ್, ಹಾಗಾಗಿ ಇಂದ್ರನಿಗೂ ಒಂದು ಮರುತ್ ಅಂತ ಹೆಸರಿದೆ ಅವರ ಜೊತೆಗೆ ಹುಟ್ಟಿದ್ರಿಂದಾಗಿ. ನಂಬರ್ 50. ಮಾತೃದೋಷಂ ವ್ಯಪೋಹ್ಯ, ಅವನ ಗರ್ಭದಲ್ಲಿ ಏನ್ ಮಾಡಿದ ಅಂದ್ರೆ ಅಸುರ ಭಾವ ಬರಬಹುದಾದ ಸಾಧ್ಯತೆಗಳಿದ್ದು ಮಕ್ಕಳಲ್ಲಿ ಅಂತಹ ದೋಷಗಳಿದ್ರೆ ಅದನ್ನ ಪರಿಹರಿಸುವುದಕ್ಕೋಸ್ಕರ ಒಳಗೆ ಆತ ಕೊಟ್ಟ ವಜ್ರದ ಪೆಟ್ಟಿಗೆ, ಅವುಗಳಲ್ಲಿದ್ದ ಕಲ್ಮಶಗಳು, ಅಜ್ಞಾನ, ಅವಿದ್ಯೆ, ಬೇಡವಾದ ಕಾಮನೆಗಳೆಲ್ಲ ನಷ್ಟವಾಗಿ ಹೋದವು. ಹಾಗಾಗಿ ವಜ್ರಾಯುಧದ ಪೆಟ್ಟು ಅಂದ್ರೆ ಅದು ಆಯುಧಾನ ಮಹಂ ವಜ್ರ, ಅದು ಭಗವಂತನದ್ದೇ ಶಕ್ತಿ. ಆ ಶಕ್ತಿಯ ಪಾತದಿಂದಾಗಿ ಅವುಗಳಲ್ಲಿ ದೇವತ್ವ ಬಂದು ಹೋಯಿತು, ಆಸುರ ಭಾವ ಸುಟ್ಟು ಹೋಯಿತು. ಮಾತೃದೋಷವನ್ನ ಕಳೆದುಕೊಂಡ್ರು ಅಂತ ಅರ್ಥ. ಮಾತೃದೋಷ ಅಂದ್ರೆ ದಿತಿ ಅದನ್ನ ಕೆಟ್ಟ ಉದ್ದೇಶದಿಂದ ಮಾಡಿದ್ರಿಂದಾಗಿ ಮಕ್ಕಳಲ್ಲಿ ಕೆಟ್ಟ ಸ್ವಭಾವ ಬರುವ ಸಾಧ್ಯತೆಗಳಿದ್ದವು. ಆದ್ರೆ ಇಂದ್ರ ಅವುಗಳ ಜೊತೆ ಸೇರಿದ್ರಿಂದಾಗಿ ಅವುಗಳನ್ನ ಮುಂದೆ ಸೋಮಪಾಕೃತಾಹ, ನಾರಾಯಣನೇ ಸಂಕಲ್ಪ ಮಾಡಿ ಮುಂದೆ ಯಜ್ಞಗಳಲ್ಲಿ ಸೋಮರಸವನ್ನ ಕುಡಿಯುವ ಸೋಮಪಾಹ ಅನ್ನುವ ಗುಂಪಿನಲ್ಲಿ ಅವರನ್ನ ಸೇರಿಸಿದ. ಅಂದ್ರೆ ಯಜ್ಞದಲ್ಲಿ ಎಲ್ಲರಿಗೂ ಸೋಮಪಾನ ಇಲ್ಲ, ಕೆಲವು ಮಂದಿಗೆ ಇರುವಂತಹದ್ದು. ಅಂಥದ್ರಲ್ಲಿ ಗುಂಪಿನಲ್ಲಿ ಈ ಮರುತ್ತುಗಣ ದೇವತೆಗಳು ಸೇರಿಕೊಂಡ್ರು. ದಿತಿರುತ್ಥಾಯ ದದೃಶೇ ಕುಮಾರಾನನ ಸಪ್ರಭಾನ್ ಇಂದ್ರೇಣ ಸಹಿತಾನ್ ದೇವಿ ಪರ್ಯತುಷ್ಯದ ನಿಂದಿತ. ದಿತಿಹಿ ನಿದ್ದೆಯಿಂದ ಎದ್ದಾಯ್ತವಳು. ಇಂದ್ರನ ಜೊತೆಗೆ ಹುಟ್ಟಿ ಬಂದ ಈ ಮರುದ್ದೇವತೆಗಳನ್ನ ಕಂಡು ಆಶ್ಚರ್ಯಪಟ್ಲು. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಇಂದ್ರೇಣ ಸಹಿತಾನ್ ದೇವಿ ಪರ್ಯತುಷ್ಯತ್ ಅನಿಂದಿತ. ಯಾವುದೋ ಒಂದು ಆಸುರ ಭಾವದಿಂದ ಆಕೆ ತನಗೆ ಇಂದ್ರನನ್ನ ಕೊಲ್ಲುವ ಮಗ ಬೇಕು ಅಂತ ಕೇಳಿ ಪಡೆದದ್ದಾದ್ರೂ ಕೂಡ ಈಗ ಇಂದ್ರನ ಜೊತೆಗೆ ಆ ಮಕ್ಕಳು ಬೆಳಗುತ್ತಾ ಚೆನ್ನಾಗಿ ತುಂಬಾ ವಿಶೇಷವಾದ ಸ್ಥಾನವನ್ನ ಪಡೆದು ನಿಂತ ಸ್ಥಿತಿಯನ್ನ ಕಂಡು ಅನಿಂದಿತಾ ದಿತಿಹಿ. ನಾನು ಆರಂಭದಲ್ಲಿ ಹೇಳಿದ್ದೆ ಅವಳು ಕೆಟ್ಟವಳಲ್ಲ, ಅವಳ ಉದ್ದೇಶ ಕೆಟ್ಟದಾಗಿರ್ಲಿಲ್ಲ. ತಾಯಿತನದ ನೋವು, ಮಕ್ಕಳನ್ನ ಕಳ್ಕೊಂಡ ವ್ಯಥೆ ಗಾಂಧಾರಿ ಎಷ್ಟು ಸಹಿಸಿಕೊಂಡು ಪ್ರತಿ ದಿವಸವೂ ಯಥೋ ಧರ್ಮ ತಥೋ ಜಯ ಅಂದವಳು. ಆದ್ರೆ ಮಕ್ಕಳೆಲ್ಲರೂ ಸತ್ರು ಅನ್ನುವ ಸುದ್ದಿ ಹೇಳಲಿಕ್ಕೆ ಬಂದ ಸಂದರ್ಭದಲ್ಲಿ ಕೃಷ್ಣ ನಮಸ್ಕರಿಸಿದಾಗ, ನಿನ್ನಿಂದಾಗಿ ನನ್ನ ಮಕ್ಕಳಲ್ಲಿ ಒಬ್ಬರೂ ಕೂಡ ನನ್ನನ್ನು ಅಮ್ಮ ಅಂತ ಕರೀಲಿಕ್ಕೆ ಉಳಿಲಿಲ್ಲ, ಆದ್ರಿಂದಾಗಿ ನಿನ್ನ ವಂಶದಲ್ಲೂ ಹೀಗೆ ಎಲ್ಲರೂ ಕೂಡ ಮೃತಿ ಹೊಂದಿ ನಾಶವಾಗ್ಲಿ ವಂಶ ಅಂತ ಶಪಿಸಿದ್ಲು. ಆ ಶಾಪ, ಅದರ ಹಿನ್ನೆಲೆ ಅವಳಿಗೆ ತಾಯ್ತನದ ಆ ಉತ್ಕಟತೆಯಿಂದ, ಮಕ್ಕಳು ಇಲ್ಲ ಅಂತನ್ನುವ ವ್ಯಥೆಯಿಂದ, ಅವರು ದುರುಳರು ಅಂತ ಗೊತ್ತಿತ್ತು, ಎಂದು ಅವರನ್ನ ಸಪೋರ್ಟ್ ಮಾಡಿರ್ಲಿಲ್ಲ, ಅವರಿಗೆ ಆಶೀರ್ವದಿಸ್ಲಿಲ್ಲ, ಧರ್ಮವೇ ಗೆಲ್ಲತ್ತೆ ಅಂತ ಹೇಳಿದ್ಲು. ಆದ್ರೂ ಒಂದು ಸರ್ತಿ ಆ ಕರುಳ ವೇದನೆಗೆ ಗುರಿಯಾಗಿ ಹೇಗೆ ಕೃಷ್ಣನನ್ನ ಶಪಿಸಿದ್ಲೋ ಹಾಗೆ ದಿತಿಯೂ ಕೂಡ ತನ್ನ ಮಕ್ಕಳನ್ನ ಕಳ್ಕೊಂಡ ವ್ಯಥೆಯಲ್ಲಿ ಇಂದ್ರನನ್ನ ಕೊಲ್ಲುವಂತಹ ಮಗ ಬೇಕು ಅಂತ ವ್ರತಗೈದು ಕಶ್ಯಪರನ್ನ ಮೆಚ್ಚಿಸಿ ಪಡೆದ ವರವೂ ಕೂಡ ಕೊನೆಯ ಹೊತ್ತಿಗೆ ಇಂದ್ರನ ಒಂದು ಕಾಲ ಸಮಯ ಸಾಧಕತನದಿಂದ ಅವುಗಳನ್ನ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಹಾಗೆ ಅವುಗಳಿಗೆ ಆ ಒಂದು ಟ್ರೀಟ್ಮೆಂಟ್ ಕೊಟ್ಟ. ಹಾಗಾಗಿ ಅವುಗಳು ದೇವತೆಗಳಾಗಿ ಬಿಟ್ವು. ಇಲ್ಲಿ ಇಂದ್ರನಿಂದ ಸಹಿತರಾದ ಮಕ್ಕಳೆಲ್ಲರೂ ಸುಖದಿಂದ ಇರುವುದನ್ನ ಕಂಡು, ಅಂದ್ರೆ ಈ ಮಕ್ಕಳೀಗ ಇಂದ್ರನಿಂದ ಸಾಯುವಂತವುಗಳ ಆಗ್ಲಿಲ್ಲಲ್ಲ, ಇಂದ್ರನ ಜೊತೆಗೆ ಇದ್ವಲ್ಲ, ಇದರಿಂದ ಅತುಷ್ಯತ್, ಇದರಿಂದ ಸಂತೋಷ ಆಯ್ತು ಅವಳಿಗೆ. ಅಥೇಂದ್ರ ಮಾಹತಾತಾಹಂ ಆದಿತ್ಯಾನಾಂ ಭಯಾವಹಂ ಅಪತ್ಯಮಿಚ್ಛಂತ್ಯತರಂ ವ್ರತಮೇ ತತ್ಸು ದುಶ್ಚರಂ. ಇಂದ್ರನ ಹತ್ರ ಮಾತಾಡ್ತಾ ಹೇಳ್ತಾಳೆ, ಮಗನೇ, ನಾನು ಅದಿತಿಯ ಮಕ್ಕಳನ್ನೆಲ್ಲ ಕೊಲ್ಲುವಂತಹ ಮಗನನ್ನ ಬೇಕು ಅಂತ ಬಯಸಿ ಈ ದುಷ್ಕರವಾದ ಅತ್ಯಂತ ಹೇಳಿಕೊಳ್ಳಲಾರದ ವ್ರತವನ್ನ ನಾನು ಆಚರಿಸಿಬಿಟ್ಟೆ. ಏಕ ಸಂಕಲ್ಪಿತ ಪುತ್ರ ಸಪ್ತ ಸಪ್ತಾಭವನ್ ತತ್ ಕಥಂ ಯದಿತೆ ವಿದಿತಂ ಪುತ್ರ ಸತ್ಯಂ ಕಥಯ ಮಾಮೃಷ. ನಾನು ಬೈ ಒನ್ ಅಂತ ಹೋದದ್ದು, ಇದು ಗೆಟ್ 50 ಹೇಗಾಯ್ತು ಗೊತ್ತಾಗ್ಲಿಲ್ಲ. ನಾನು ಬಯಸಿದ್ದು ಏಕ ಸಂಕಲ್ಪಿತ ಪುತ್ರ,
ನಾನ್ ಪಡಿಬೇಕು ಅಂತ ಸಂಕಲ್ಪಿಸಿತು ಒಂದೇ ಮಗನನ್ನ. ಆದ್ರೆ ಸಪ್ತ ಸಪ್ತಾಭವನ್ ಕಥನ್, ಇವುಗಳು 49 ಎಕ್ಸ್ಟ್ರಾ ಎಲ್ಲಿಂದ ಬಂದ್ವು? ಯದಿತೇ ವಿದಿತಂ, ಇದು ಯಾಕಾಯ್ತು, ಏನಾಯ್ತು, ಹೇಗಾಯ್ತು ಅನ್ನುವ ಸತ್ಯ ನಿನಗೆ ಗೊತ್ತಿದ್ರೆ ನನಗೆ ಹೇಳು. ಮಾ ಕಥಯ ಮೃಷಾ, ಸುಳ್ಳು ಮಾತ್ರ ಹೇಳ್ಬೇಡ. ಏನಾಯ್ತು ಅನ್ನೋದನ್ನ ಯಥಾವತ್ತಾಗಿ ಹೇಳು. ಇಂದ್ರ ಉವಾಚ ಅಂಬತೇಹಂ ವ್ಯವಸಿತಂ ಉಪಧಾರ್ಯಾಗತೋ ಅಂತಿಕಂ ಲಬ್ಧಾಂತರೋಚ್ಛಿನದ್ಗರ್ಭಂ ಅರ್ಥಬುದ್ಧಿರ್ನ ಧರ್ಮವಿತ್. ಅವಳು ತನ್ನ ಒಳಗಿನ ಆ ಗುಟ್ಟನ್ನ ಬಿಟ್ಟು ಕೊಟ್ಲಲ್ವಾ, ನಿನ್ನನ್ನು ಕೊಲ್ಲಬೇಕು ಅಂತ ನಾನು ಮಕ್ಕಳನ್ನ ಪಡೆಯುವ ಹಠ ಮಾಡಿದೆ ಅಂತ. ಇಂದ್ರನು ತಕ್ಷಣನೇ ತನ್ನ ತಾಯಿ, ಇದು ನಿಜವಾಗಿಯೂ ತಪ್ಪುಗಳು ನಡೆದಾಗ್ಲೂ ಪರಸ್ಪರ ತಪ್ಪುಗಳನ್ನು ಒಪ್ಪಿಸಿಕೊಳ್ಳುವ ಒಂದು ಚಂದದ ಸಾಂಸಾರಿಕ ತಾಪತ್ರಯದ ಪರಿಹಾರದ ಕ್ರಮ. ಏನೇ ಆದ್ರೂ ಪರಸ್ಪರ ಹೇಳಿ, ಅಂದ್ರೆ ಇಬ್ರು ಒಪ್ಪಿಕೊಂಡು ಆ ಅದನ್ನ ಪರಿಮಾರ್ಜನೆ ಮಾಡುವ ಅಥವಾ ಅದನ್ನ ಅಲ್ಲಿಗೆ ಬಿಟ್ಟು ಬಿಡುವ. ಆಯ್ತು, ಆದದ್ದಾಗಿ ಹೋಯ್ತು, ಏನು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ಅಂತ ಇಬ್ಬರು ಸಮಾಧಾನದಿಂದ ಇರುವವರಾದಾಗ ಈ ಸಮಸ್ಯೆಗಳು ಬೇಗ ತಿಳಿಯಾಗುತ್ತೆ. ಅದು ಹೇಳಿದ್ಮೇಲೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತಂದಾಗ ತಪ್ಪನ್ನು ಒಪ್ಪಿಕೊಳ್ಳುವ ಸ್ಥಿತಿ ಬರುವುದಿಲ್ಲ. ಆದ್ರೆ ಇಲ್ಲಿ ಇಂದ್ರ ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ, ಯಾಕಂದ್ರೆ ಅವಳು ಹೇಳಿಬಿಟ್ಲಲ್ವಾ. ಹಾಗಾಗಿ ತಾನೂ ಹೇಳ್ದ, ಅಮ್ಮ ನಾನು ನಿನ್ನ ಅಭಿಪ್ರಾಯವನ್ನ ತಿಳ್ಕೊಂಡಿದ್ದೆ, ನೀನು ನಮ್ಮ ನಾಶವನ್ನೇ ಬಯಸಿ ಈ ಮಗುವನ್ನ ಪಡೀತಾ ಇದ್ದಿ ಅಂತ. ಹಾಗಾಗಿ ನಿನ್ನ ಬಳಿಗೆ ಬಂದು ಸೇವೆ ಮಾಡಿದೆ. ಅವಕಾಶ ಸಿಕ್ಕಿದಾಗ ನಿನ್ನ ಗರ್ಭವನ್ನ ಪ್ರವೇಶಿಸಿ ಅವುಗಳನ್ನು ಕತ್ತರಿಸಿದೆ. ನಾನು ಬಂದದ್ದು ಅರ್ಥಬುದ್ಧಿ, ಸ್ವಾರ್ಥಿಯಾಗಿಯೇ ಬಂದದ್ದು. ನಾನು ನನ್ನ ಕೊಲೆಗೆ ಕಾರಣವಾಗುವಂತಹ ಮಗು ಉಳಿಬಾರದು, ಅದನ್ನು ಕೊಲ್ಬೇಕು ಅಂತಾನೆ ನಾನು ಬಂದೆ. ನಾನು ಧರ್ಮಬುದ್ಧಿಯಿಂದ ಧರ್ಮವಿತ್, ನಾನು ಧರ್ಮಬುದ್ಧಿಯಿಂದ ಧರ್ಮದ ಹಿನ್ನೆಲೆಯಲ್ಲಿ ತಾಯಿಯ ಸೇವೆ ಮಾಡಬೇಕು ಅನ್ನುವ ಯೋಚನೆಯಿಂದ ನಾನು ಬಂದಿರಲಿಲ್ಲ. ನಾನೇ ನಿನ್ನ ಗರ್ಭದ ಒಳಗೆ ಪ್ರವೇಶ ಮಾಡಿ ಆ ಮಕ್ಕಳನ್ನ ಕತ್ತರಿಸಿದೆ. ಕೃತೋಮೇ ಸಪ್ತದಾ ಗರ್ಭ ಆಸನ್ ಸಪ್ತ ಕುಮಾರಕ ತೇಪಿ ಚೈಕೈಕಶೋ ವೃಕ್ನಾಃ ಸಪ್ತದಾ ನಾಪಿ ಮಮ್ರಿವೆ. ನಾನು ಆ ಗರ್ಭವನ್ನ ಉಳಿಸಬಾರದು ಅಂತ ವಜ್ರಾಯುಧವನ್ನ ಹಿಡಿದು 7 ಪಾಲು ಮಾಡದೆ, ಸಿಟ್ಟಿನಲ್ಲಿ ಕಚಕಚನೆ ಕಚ್ಚಿ ಕತ್ತರಿಸಿ 7 ವಿಭಾಗ ಮಾಡದೆ. ಆದ್ರೆ ಅವು 7 ಮಕ್ಕಳಾಗಿ ಬಿಟ್ಟು 7 ಕುಮಾರರಾದ್ರು. ತೇಪಿ, ಅವರನ್ನು ಕೂಡ ಮತ್ತೆ ಗಮನಿಸಿ ಮತ್ತೆ 7 ವಿಭಾಗ ಮಾಡಿ ಕತ್ತರಿಸಿದೆ. ಆಗಿದ್ರೂ ಕೂಡ ನಾಪಿ ಮಮ್ರಿರೆ, ಒಬ್ರು ಸಾಯ್ಲಿಲ್ಲ. ತತಸ್ತತ್ಪರಮಾಶ್ಚರ್ಯಂ ವೀಕ್ಷ್ಯಾಧ್ಯವಸ್ತಂ ಮಯ ಮಹಾಪುರುಷ ಪೂಜಾಯ ಸಿದ್ಧಿ ಕಾರ್ಯಾನುಸಂಗಿನಿಯೇ. ಈ ಆಶ್ಚರ್ಯ ನನ್ನನ್ನು ನಿಜವಾಗಿಯೂ ಕಾಡಿತು. ನಾನು ಯೋಚನೆ ಮಾಡಿದೆ, ಇದು ನೀನು ಭಗವದ್ ಆರಾಧನೆ ಮಾಡಿದ ಪುಣ್ಯದ ಫಲ. ಹಾಗಾಗಿ ಇದು ಸಾಯಲ್ಲ, ಇದು ನಿಶ್ಚಯವಾಗಿ ನಿನ್ನ ಅತ್ಯಂತ ಭಗವಂತನ ಶ್ರದ್ಧೆ ಪ್ರಾಮಾಣಿಕ. ಆಸೆ ಇದ್ದದ್ದು ತಪ್ಪಿದ್ರೂ ಕೂಡ ಆರಾಧನೆ ಮಾಡಿದ್ದು ಸತ್ಯ. ಆ ಆರಾಧನೆಯ ಫಲವಾಗಿ ಮಕ್ಕಳಲ್ಲಿ ಸಾವಿಲ್ಲದಂತಹ ಸ್ಥಿತಿಯನ್ನ ಸಹಜವಾಗಿ ಅವುಗಳು ಕೇಳದೇ ಇದ್ರೂ ಕೂಡ ಪಡ್ಕೊಂಡು ಬಂದಿದ್ದಾವೆ. ಎಷ್ಟೋ ಸರ್ತಿ ಕೇಳಿಯೂ ಅವಧ್ಯತ್ವವನ್ನ ಪಡೀತೇನೆ ಅಂತ ಅನ್ಕೊಂಡು ಸಾಯ್ತಾರೆ. ಆದ್ರೆ ವಿಭೀಷಣ ಏನೂ ಕೇಳದೆ ಅವನು ಚಿರಜೀವಿ ಆದ. ರಾವಣ ಕೇಳಿ ಸತ್ತ. ಕುಂಭಕರ್ಣ ಅವನೂ ಹಾಗೇನೆ, ಏನೋ ಕೇಳಲಿಕ್ಕೆ ಹೋಗಿ ಚೆನ್ನಾಗಿ ನಿದ್ದೆ ಬರ್ಲಿ ಅಂತ ಕೇಳ್ಬಿಟ್ಟ. ಅದರದ್ದೆಲ್ಲೋ ಒಂದ್ ಚೂರು ವರಗಳು ನಮಗೂ ಅಲ್ಲಲ್ಲಿ ಸಿಕ್ಕಿಬಿಡುತ್ತೆ. ಹಾಗಾಗಿ ಆ ಭಗವದ್ ಆರಾಧನೆಯ ಫಲವನ್ನ, ಅದು ಅಭೀಷ್ಟ ಕಾರ್ಯವನ್ನ ಸಿದ್ಧಿಸಿಯೇ ತೀರತ್ತೆ ಅನ್ನುವ ಕಾರಣಕ್ಕಾಗಿ ಈ ಗರ್ಭ ಉಳಿಯಿತು. ನನಗದು ಮನದಟ್ಟೂ ಆಯಿತು. ಆರಾಧನಂ ಭಗವತ ಈಹಮಾನ ನಿರಾಶಿಷ ಏತು ನೆಚ್ಛಂತ್ಯಪಿ ವರಂ ತೇ ಸ್ವಾರ್ಥಕಶಲಾತ್ಮಕಾಃ. ಅಲ್ಪ ಫಲದಾಸೆಯಿಂದ ನೀನು ಭಗವಂತನ ಆರಾಧನೆಯನ್ನು ಮಾಡಿದಿ. ಫಲದ ಆಸೆ ಇಲ್ಲದೆ ಭಗವಂತನ ಆರಾಧನೆ ಮಾಡಿದ್ರೆ ಅದಕ್ಕೆ ಪರಮ ಫಲವೆನಿಸಿದಂತಹ ಮೋಕ್ಷವೇ ಸಿಕ್ಕಿಬಿಡುತ್ತೆ. ವಸ್ತುತಃ ಸಾಧಕರು ಮೋಕ್ಷವನ್ನು ಕೂಡ ಬಯಸುವುದಿಲ್ಲ. ಏತು ನೇಚ್ಛಂತ್ಯಪಿ ವರಂ, ದೇವರನ್ನ ಪ್ರೀತಿಸುವುದು ಏನಾದ್ರೂ ಬೇಕು ಅನ್ನೋದಕ್ಕಲ್ಲ, ಮೋಕ್ಷ ಬೇಕು ಅಂತನೂ ಅಲ್ಲ, ಈ ಸಂಸಾರದ ತಾಪತ್ರಯದಿಂದ ಪಾರು ಮಾಡುವಂತನೂ ಅಲ್ಲ. ನೀನ್ ಬೇಕಷ್ಟೇ. ನೀನಿರುವುದರ ಜೊತೆಗೆ ಏನ್ ಸಿಕ್ಕಿದ್ರು ಅದು ನೀನು ಕೊಡುವ ವರ ಅಂತ ಭಾವಿಸಿ ಎಲ್ಲವನ್ನು ಸ್ವೀಕರಿಸ್ತೇನೆ ಅಂತನ್ನುವಷ್ಟು ಎತ್ತರಕ್ಕೆ ಹೋಗುವ ಭಕ್ತಿಯನ್ನ ಏಕಾಂತ ಭಕ್ತಿ ಅಂತ ಕರೀತಾರೆ. ಅದು ಭಕ್ತಿ ಎಲ್ಲೋ ಮಧ್ಯದಲ್ಲಿ ಲುಪ್ತ ಆಗುವಂತಹದ್ದಲ್ಲ. ಅದು ಭಗವಂತ ಒಲಿದ್ಮೇಲೂ ಕಂಟಿನ್ಯೂ ಆಗುತ್ತೆ.
ಯಾಕೆಂದ್ರೆ ಅದು ಸಿಕ್ಕಿದ ಮೇಲೆ ಅದು ಆ ಏನ್ರಿ ದೇವ್ರು ಸಿಕ್ಕಿದ ಮೇಲೂ ನಮಗೆ ನಮ್ಮದೇ ಒಂದು ವ್ಯಕ್ತಿತ್ವ ಅಂತ ಬರಬೇಕಲ್ವಾ. ನಾವು ಏನಾಗುತ್ತೆ, ಆ ವಿದ್ಯಾರ್ಥಿಗಳಾಗಿರುವ ತನಕ ಎಲ್ಲರನ್ನು ಕೇಳ್ಕೊಂಡು ಹೋಗ್ಬೇಕು. ಅಧ್ಯಾಪಕರಾದ್ಮೇಲೆ ಮತ್ತೇನ್ರಿ ಕೇಳ್ಕೊಂಡು ಹೋಗುದು? ಅಧ್ಯಾಪಕರಾದ್ಮೇಲೆ ನಮ್ ಕಾರ್ಯ ತಂತ್ರದಲ್ಲಿ ನಾವಿರ್ಬೇಕು ಅನ್ನುವ ತರ ಮಕ್ಕಳಿಗೆ ಹಾಗೆ ಅನ್ಸುತ್ತೆ. ವಸ್ತುತಃ ಅಧ್ಯಾಪಕರು ಪ್ರಿನ್ಸಿಪಾಲ್ ಹತ್ರ ಕೇಳ್ಬೇಕಾಗುತ್ತೆ. ಪ್ರಿನ್ಸಿಪಾಲು ಕೂಡ ಅರ್ಜಿ ಹಾಕಿ ಹೋಗ್ಬೇಕಾಗುತ್ತೆ, ನಾನು ಹೀಗೆ 5 ದಿವಸ ಇರಲ್ಲ, ಅದರಿಂದಾಗಿ ಬೇರೆಯವ್ರು ಯಾರಾದ್ರೂ ನೋಡ್ಕೊಳ್ಬೇಕು ಅಂತ. ಇಲ್ಲ ಅಂದ್ರೆ ಅವನ ಸಂಬಳ ಕಟ್ಟಾಗುತ್ತೆ. ಅವನನ್ನ ಜುಟ್ಟು ಹಿಡಿಯುವಂತದ್ದು ಸಂಬಳ ಹೊರತು ಬೇರೆ ಯಾರು ಮೇಲಿನ ಅಧಿಕಾರಿಗಳು ಇಲ್ಲದೆ ಇರಬಹುದು. ಅಥವಾ ಅಪರೂಪಕ್ಕೆ ಯಾವತ್ತೋ ಒಬ್ರು ಇನ್ಸ್ಪೆಕ್ಷನ್ಗೆ ಅಂತ ಬಂದಾಗ ಅವನ ಜುಟ್ಟು ಸಿಕ್ಬಿಡುತ್ತೆ. ಇನ್ನು 10 ತಿಂಗಳು 10 ವರ್ಷಗಳ ಕಾಲ ನಡೀಬಹುದು ಅನ್ಯಾಯಗಳು, ಅವಸ್ಥೆಗಳು. ಆದ್ರೆ ಅವನು ಕೂಡ ಒಂದು ಅಧಿಕಾರದ ವಲಯದಲ್ಲಿ ಅಧೀನನೇ. ಹಾಗೆ ಈ ಮೋಕ್ಷ ಆದ್ಮೇಲೆ ಸ್ವಾತಂತ್ರ್ಯ, ನಮಗೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಬರಲಿ ಅಂತ ಬಯಸುವುದನ್ನ ನಾವು ಮೋಕ್ಷ ಅಂತ ಅಂದುಕೊಂಡ್ರೆ, ನೀವು ನೋಡಿದ್ರೆ ಅಲ್ಲೂ ಮತ್ತೆ ಭಕ್ತಿ ಮಾಡ್ತಾನೆ ಅಂತ ಹೇಳಿದ್ರೆ, ಅಲ್ಲಿಗೋಗಿಯೂ ಮತ್ತೆ ಯಥಾ ಪ್ರಕಾರ ಅದೇ ಬೆಳಿಗ್ಗೆ ಏಳು, ಬೇಗ ಅಲ್ಲುಜ್ಜು, ಮತ್ತೆ ಕಣ್ಣು ತೂಕಡಿಸಿಕೊಂಡು ಪಾರಾಯಣ ಮಾಡು, ಆಮೇಲೆ ಮತ್ತೆ ಸ್ನಾನ ಬೇಡ ಬೇಡ ಅಂದ್ರು ಚಳಿಯಲ್ಲಿ ಅಲ್ಲಲ್ಲಿ ಸ್ನಾನ, ಬಿಸಿ ನೀರಿದ್ರು ಹೊರಗೆ ಬರುವಾಗ ಮತ್ತೆ ಚಳಿನೇ ಅಲ್ವಾ. ಆ ಕಷ್ಟವನ್ನ ಮತ್ತೂ ಅನುಭವಿಸ್ಬೇಕು ಅಂದ್ರೆ, ಭಕ್ತಿ ಮಾಡ್ತಾ ಕೂಡ್ಬೇಕು ಅಂದ್ರೆ ಮೋಕ್ಷ ಆದ್ಮೇಲೂ ಅಂತ ಮೋಕ್ಷ ಯಾರಿಗ್ರಿ ಬೇಕೋ ಅಂತ ಕೆಲವೊಮ್ಮೆ ಅನ್ಸುತ್ತೆ. ಆದ್ರೆ ಆ ಮೋಕ್ಷದ ಸ್ಥಿತಿ ಈಗ ನಾವು ಒದ್ದಾಟದಿಂದ ಅನುಭವಿಸುವ ಹಾಗಿನ ಖುಷಿ ಅಲ್ಲ ಅದು. ಅದು ಅತ್ಯಂತ ಸಹಜವಾದದ್ದು. ಮಗುವಿಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ತಾಯಿ ಸೀದಾ ತಗೊಂಡೋಗಿ ಮಧ್ಯ ರಸ್ತೆಯಲ್ಲಿ ಮಲಗಿಸಿದ್ರೆ ಮಗು ಏನ್ ಬಯಸುತ್ತೆ? ಅಮ್ಮನ ಮಡಿಲೇ ಅದಕ್ಕೆ ಸ್ವಾತಂತ್ರ್ಯ, ಅಮ್ಮನ ಮಡಿಲಲ್ಲೇ ಅದಕ್ಕೆ ರಕ್ಷಣೆ. ಅಮ್ಮ ಒಂದು ವೇಳೆ ಕರ್ಕೊಂಡು ಹೋಗುವಾಗ ಹಿಂದಿನಿಂದ ನಾಯಿ ಅಟ್ಟಿಸಿಕೊಂಡು ಬಂದ್ರೆ ಅಮ್ಮ ಹೆದರುತ್ತಾಳೆ, ಆದ್ರೆ ಮಗು ಹೆದರಲ್ಲ, ಯಾಕಂದ್ರೆ ಅಮ್ಮ ರಕ್ಷಿಸ್ತಾಳೆ ಅನ್ನುವ ಭರವಸೆ. ಹಾಗೆ ಭಗವಂತನನ್ನ ಅಪ್ಪಿಕೊಂಡಿರುವುದೇ ಸ್ವಾತಂತ್ರ್ಯ, ಅಪ್ಪಿಕೊಂಡಿರುವುದೇ ಖುಷಿ. ಅದೇ ನಿಜವಾಗಿ ನಮಗೆ ಆನಂದ ಕೊಡುವಂತಹ ಗುಣ. ಹಾಗಾಗಿ ಮೋಕ್ಷವನ್ನು ಕೂಡ ಅವರು ಬಯಸಲ್ಲ. ಯಾಕೆಂದ್ರೆ ದೇವ್ರ ಜೊತೆಗಿದ್ದಾಗ ಮೋಕ್ಷ ಅಂತ ಅನ್ನೋದನ್ನ ಪ್ರತ್ಯೇಕ ಯಾಕೆ ಕೇಳಬೇಕು? ಅವನಿದ್ದಾನೆ ಅನ್ನೋದೇ ಖುಷಿ, ಅವನ ಜೊತೆಗಿದ್ದೇನೆ ಅನ್ನೋದೇ ಸಂತೋಷ. ಈ ಹಂತಕ್ಕೆ ನಾವು ಉಪಾಸನೆ ಮಾಡುವುದರ ಫಲವನ್ನ ಪಡೀಲಿಕ್ಕೆ ಸಾಧ್ಯವಾಗುವಾಗ ಸಾಮಾನ್ಯರು ಪುರುಷಾರ್ಥ ಸಾಧನೆಯಲ್ಲಿ ಕುಶಲರಾಗಿ ಅಷ್ಟನ್ನೇ ಕೇಳಿಕೊಳ್ತಾರೆ. ಆದರೆ ನಿಜವಾದ ಸಾಧನೆ ಮಾಡುವವರು ಇದೇನು ಕೇಳದೇನೆ ಪುರುಷಾರ್ಥಗಳನ್ನು ಪಡ್ಕೊಳ್ತಾರೆ, ಮೋಕ್ಷವನ್ನು ಪಡ್ಕೊಳ್ತಾರೆ. ನಮ್ಗೇನು ಅಂದ್ರೆ, ಇದೊಂದು ಗೊತ್ತಾಯ್ತಲ್ಲ, ಏನು ಬೇಡ 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 ಅಂತ ಹೇಳ್ತಾ ಇರೋದು, ಹಾಗೆಲ್ಲ ಸಿಕ್ಬಿಡುತ್ತಲ್ವಾ ಅಂತ ಹೀಗೊಂದು ಯೋಚನೆ. ಆದ್ರೆ ನೀವು ಹೊರಗಿನ ಬಾಯಿಯಿಂದ ಬೇಡ ಅಂತ ಹೇಳಿದ್ರು ಒಳಗಿನಿಂದ ಮನಸ್ಸಿನಲ್ಲೂ ಅವನೇ ಒಂದು ರೂಪದಿಂದ ಕೂತು ಯೋಚಿಸ್ತಾ ಇರ್ತಾನೆ. ಅದರಿಂದಾಗಿ ನಿಜವಾಗಿಯೂ ಬೇಡ ಹೇಳ್ತಾ ಇದ್ದಾನೋ ಅಥವಾ ಬೇಡ ಹೇಳಿದ್ರೆ ಎಲ್ಲ ಸಿಗುತ್ತೆ ಅನ್ನೋ ಆಸೆಗೆ ಬೇಡ ಅಂತ ಬಾಯ್ ಬಿಡ್ತಾ ಇದ್ದಾನೋ ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಅದರಿಂದಾಗಿ ಹೇಗ್ ಕೊಡ್ಬೇಕು, ಯಾವ ಸುಖ ಕೊಡ್ಬೇಕು, ಎಲ್ಲಿ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಎಂತದ್ದು ಕೊಡ್ಬೇಕು, ಅದನ್ನೆಲ್ಲವನ್ನು ತಾನೇ ಡಿಕ್ಲೇರ್ ಮಾಡಿರ್ತಾನೆ. ಅದರಿಂದಾಗಿ ಬೇರೆಯವ್ರ ಹತ್ರ ತೋರಿಸಿದ ಹಾಗೆ ಒಳಗುಟ್ಟು ಬೇರೆ ಹೊರಗುಟ್ಟು ಬೇರೆ ಅಂತ ಇಂದ್ರ ಮತ್ತು ದ್ವಿತೀಯರು ಮಾಡಿದ ಕ್ರಮದಲ್ಲಿ ನಾವು ಉಪಾಸನೆಯನ್ನು ದೇವರ ಮುಖದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ತದಿದಂ ಮಮ ದೌರ್ಜನ್ಯಂ ಬಾಲಿಶಸ್ಯ ಮಹೀಯಸಿ ಕಂತುಮರ್ಹಸಿ ಮಾತಸ್ತ್ವಂ ದಿಷ್ಟ್ಯಾ ಗರ್ಭೋ ಮೃತೋಚ್ಚಿತಃ. ಮಹೀಯಸಿ, ಪೂಜ್ಯಳೆ, ಗೌರವಕ್ಕೆ ಅರ್ಹಳೆ, ನಾನು ಮೂರ್ಖನಾಗಿ ಎಸಗಿದ ನನ್ನ ದೌರ್ಜನ್ಯವನ್ನ ಕ್ಷಮಿಸು. ನಾನು ತಪ್ಪು ಮಾಡಿದೆ. ಒಂದು ತಾಯಿಗೆ ತನ್ನ ಗರ್ಭ ಎಷ್ಟು ಪ್ರೀತಿ ಪಾತ್ರವಾದದ್ದು ಅಂತ ನನಗೆ ಗೊತ್ತು. ಆದ್ರೂ ನನಗೆ ತೊಂದರೆ ಆಗತ್ತೆ ಅನ್ನುವ ಭಯದಿಂದ ನಾನು ಸ್ವಲ್ಪವೂ ಹಿಂದೆ ಮುಂದೆ ಯೋಚಿಸದೆ ನಿನ್ಗೆ ತಾಯ್ತನಕ್ಕೆ ಹೊತ್ತು ತರ್ತಾ ಇದ್ದೇನೆ ಅಂತ ಯೋಚಿಸದೆ ಅದನ್ನು ಕತ್ತರಿಸಿದ. ನಿನ್ನ ಆರಾಧನೆಯ ಮಹತ್ವ ದೊಡ್ಡದಿತ್ತು, ಅದಕ್ಕೆ ಮಹೀಯಸಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದು. ನಿನ್ನ ಆರಾಧನೆಯ ದೊಡ್ಡತನ ಅದು ನನಗೆ ತಿಳಿಲಿಲ್ಲ, ಆದ್ರೆ ಈಗ ತಿಳಿಯಿತು. ನಾನು ಮಾಡಿದ ಪ್ರಯತ್ನದಿಂದ ಅದು ನನಗೆ ಹೊಸ ಪಾಠವನ್ನ ಕೊಟ್ಟಿತು. ಗರ್ಭ ಸಾಯದೆ ಹೊರಗೆ ಬಂದದ್ರಿಂದ ನಾನೀಗ ತುಂಬಾ ಒಂಥರ ತಪ್ಪಾಗದಂತೆ ನನ್ನ ಬದುಕು ಹತ್ಯೆಗೆ ಒಳಗಾಗದೆ, ಕೈಯೆಲ್ಲ ರಕ್ತಸಿಕ್ತವಾಗದೆ ಹೊರಗೆ ಬಂದೆ ಅನ್ನುವ ಸಮಾಧಾನ ನನಗೀಗ ಅನುಭವಕ್ಕೆ ಬರ್ತಾ ಇದೆ. ತುಂಬಾ ಸಂತೋಷ ಪಡ್ತಾ ಇದ್ದೇನೆ. ಸಾಯ್ಲಿಲ್ಲ ಅನ್ನೋದಕ್ಕೆ.